श्री श्री सच्चिदानंदेन्द्र सरस्वती अथ व्यवस्थितान् दृष्ट 20 श्लोक 1ನೇ ಅಧ್ಯಾಯ अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्र संपाते धनुरुद्यम्य पाण्डवः ऋषिकेशं तदा वाक्यम् इदमाह महीपते अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुः उद्यम्य पाण्डवः ऋषिकेशं तदा वाक्यम् इदम् आह महीपते अथ अनंतर ವ್ಯವಸ್ಥಿತಾನ್ ಧಾರ್ತರಾಷ್ಟ್ರ ವ್ಯವಸ್ಥಿತ ಅಂದ್ರೆ ಜಮಾವಣೆ ಆಗಿದ್ದ ನೆರೆದಿದ್ದ ಯುದ್ಧಕ್ಕಾಗಿ ಬಂದಿದ್ದ ಧಾರ್ತರಾಷ್ಟ್ರ ಧೃತರಾಷ್ಟ್ರ ಕಡೆಯವರು ಧೃತರಾಷ್ಟ್ರ ಸೀಮೆ ಧಾರ್ತರಾಷ್ಟ್ರ ತಾನ್ ಧೃತರಾಷ್ಟ್ರದ ಕಡೆಯವರು ಅಂದ್ರೆ ದುರ್ಯೋಧನ ಕಡೆಯವರು ದುರ್ಯೋಧನ ಒಂದೇ ವ್ಯವಸ್ಥಿತ ಅಂದ್ರೆ ಜಮಾವಣೆ ಆಗಿದ್ದ ನೆರೆದಿದ್ದ ಯುದ್ಧಕ್ಕಾಗಿ ಬಂದು ನಿಂತಹ ಆ ಸೈನ್ಯವನ್ನ ಕಪಿಧ್ವಜ ದೃಷ್ಟ ಕಪಿಧ್ವಜ ಯಾರೋ ಕಪಿ ಧ್ವಜೆ ಯಸ್ಯ ಸಹ ಕಪಿ ಯಾರೋ ಆಂಜನೇಯ ಧ್ವಜದಲ್ಲಿ ಯಾರಿಗೋ ಅವನು ಯಾರಿಗೆ ಅರ್ಜುನಿಗೆ ಅರ್ಜುನನು ಕಪಿಧ್ವಜನಾದ ಅರ್ಜುನನು ಅದನ್ನು ನೋಡಿ ಇನ್ನೇನು ಶಸ್ತ್ರ ಸಂಪಾತೆ ಪ್ರವೃತ್ತಿ ಶಸ್ತ್ರವು ಬೀಳುವ ಕಾಲವು ಬಂದು ಒದಗಲಾಗಿ ಇನ್ನೇನು ಹತ್ತ ಯುದ್ಧ ಶುರು ಆಗ್ಬೇಕು ಶಸ್ತ್ರಾಣಾಂ ಸಂಪಾತ ಸಂಪಾತ ನಾಮ ಬೀಳುವಿಕೆ ಬೀಳುದು ಆ ಕಡೆಯಿಂದ ಈ ಕಡೆಯಿಂದ ಯುದ್ಧ ಶುರು ಆಗ್ಬೇಕು ಶಸ್ತ್ರ ಸಂಪಾತೆ ಕಾಲೇ ಅಂತ ಅರ್ಥ ಸಂಪಾತ ಕಾಲು ಬರಲಾಗಿ ಇನ್ನು ಬಂದು ಶುರು ಆಗಿಲ್ಲ ಬರಲಾಗಿ ಧನು ಉದ್ಯಮ್ಯ ಧನುಸ್ಸನ್ನು ಯಾವ ಧನುಸ್ಸು ಗಾಂಧೀನ ಉದ್ಯಮ್ಯ ಹೇಗೆ ರೂಪ ಯಾವ ಧಾತು ಉದ್ಯಮ್ಯ ಯಮು ಉಪರಮೆ ಉದ್ಯಮ ಅದೇ ಉಪಸರ್ಗ ಉದ್ಯಮ್ಯ ಯಚ್ಛತಿ ಯಮ್ಯ ಉಚ್ಛಬ್ದ ಬಂದ್ರೆ ಯಾಕೆ ಬಂದ ಉತ್ತಿದೆಯಲ್ಲ ಉಪಸರ್ಗ ಅರ್ಥ ಕೊಟ್ಬಿಡುತ್ತೆ ಎಚ್ಚತಿಯಿಂದ ಕಂಟ್ರೋಲ್ ಮಾಡ್ತಾನೆ ಅಂತ ಉದ್ಯಚ್ಛತಿಯಿಂದ ಮೇಲಕ್ಕೆ ಎತ್ತಾನೆ ಅಂತ ಸಂಯಚ್ಛತಿಯಿಂದ ಹಿಡ್ಕೋತಾನೆ ಅಂತ ಅನುಯಚ್ಛತಿಯಿಂದ ಹಿಂಬಾಲಿಸ್ತಾನೆ ಅಂತ ಉಪಸರ್ಗೇಣ ಧಾತ್ವರ್ಥೋ ಬಲಾದನ್ಯತ್ಯ ನೀಯತೆ ಅಂತ ಎಚ್ಚತಿನ ಕೊಡುತ್ತಾನೆ ಸಂಯಚ್ಛತಿಯಿಂದ ಹಿಡ್ಕೋತಾನೆ ಉದ್ಯಚ್ಛತಿಯಿಂದ ಮೇಲಕ್ಕೆ ಎತ್ತುತ್ತಾನೆ ಅನುಯಚ್ಛತಿಯನ್ನು ಹಿಂಬಾಲಿಸ್ತಾನೆ ಪರಯಚ್ಛತೆ ಚೆನ್ನಾಗಿ ಕೊಡ್ತಾನೆ ಸಂಯಚ್ಛತೆಯನ್ನು ಕೂಡ್ಕೊಳ್ತಾನೆ ಹೀಗೆ ಉದ್ಯಚ್ಛತಿ ಉದ್ಯಮ್ಯ ಅಂದೇನೋ ಎತ್ತಿ ಹಿಡಿದು ಧನುಸ್ಸನ್ನ ಎತ್ತಿ ಹಿಡಿದವನಾಗಿ ಪಾಂಡವನಾದ ಅರ್ಜುನನು ಋಷಿಕೇಶ ಯಾರ ಋಷಿಕಾಣಾಂ ಈಶಃ ಇಂದ್ರಿಗಳಿಗೆ ಒಡೆಯನಾಗಿರ್ತಕ್ಕಂತಹ ಪರಮೇಶ್ವರ ಪರಮಾತ್ಮ ನಾರಾಯಣ ಶ್ರೀಮನ್ನಾರಾಯಣ ಕೃಷ್ಣ ಅವನನ್ನು ಕುರಿತು ಹೇ ಮಹೀಪತೆ ಕುರುಡಪ್ಪ ಧೃತರಾಷ್ಟ್ರ ಅಂತ ಸಂಜೆ ಹೇಳ್ತಿರೋದು ಮಹೀಪತಿ ಸಂಬೋಧನೆ ಯಾರಿಗೆ ಧೃತರಾಷ್ಟ್ರನಿಗೆ ಕುರುಡಪ್ಪನೇ ಧೃತರಾಷ್ಟ್ರನೇ ಈ ಮುಂದೆ ಹೇಳುವ ವಾಕ್ಯವನ್ನು ಹೇಳ ಇದಂ ವಕ್ಷ್ಯಮಾಣಂ ವಾಕ್ಯಂ ವಚನಂ ಆಹ ಉವಾಚ ಕಹ ಕಸ್ಮೈ ಅರ್ಜುನ ಕೃಷ್ಣಾಯ ಕೃಷ್ಣಂ ಪ್ರತಿ ಕಹ ಕಂ ಪ್ರತಿ ಅರ್ಜುನ ಕೃಷ್ಣಂ ಪ್ರತಿ ಉವಾಚ ಕಿಮುವಾಚ ಅರ್ಜುನೋವಾಚ ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ
ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಸೇನಯೋಃ ಉಭಯೋಃ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವತ್ ಏತಾನ್ ನಿರೀಕ್ಷೆ ಅಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಕೈಃ ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಉಭಯೋ ಸೇನೆಯೋ ಯಾವ ಭಕ್ತೆ ಅಲ್ಲ ಸಪ್ತಮಿ ಮಧ್ಯೆ ಎರಡು ಸೇನೆಗಳ ನಡುವೆಯಲ್ಲಿ ಕೆಲಸ ಕತ್ತು ಶೆಟ್ಟಿ ಹೇಳ್ತೀಯ ಅಂತ ಎರಡು ಸೇನೆಗಳ ನಡುವೆಯಲ್ಲಿ ಸೇನೆಗಳ ಎರಡು ನಡುವೆ ಜಾಗದಲ್ಲಿ ಅದು ಸಪ್ತಮಿ ದ್ಯೋಚನ. ಅದು ಎರಡು ಸೇನೆಗಳ ಮಧ್ಯದಲ್ಲಿಯೇ ಹೇ ಅಚ್ಯುತನೇ, ಅಚ್ಯುತನೇನೋ ಸ್ವರೂಪದಿಂದ ಜಾರದವನು, ಸ್ವರೂಪವನ್ನು ಕೈ ಬಿಡದವನು ಅಂತ ಪರಮಾತ್ಮನೇ ಮೇ ರಸಂ ಸ್ಥಾಪಯ, ಮೇ ಮದೀಯಂ ರಸಂ ಸ್ಥಾಪಯ, ನನ್ನ ರಸವನ್ನು ಹಾಗೆ ನಿಲ್ಲಿಸು ಉಂಡ. ಸಾರಥಿ ಡ್ರೈವರಿಗೆ ಆರ್ಡರ್ ಮಾಡುವ ಅಧಿಕಾರ ಇದೆ. ಇಲ್ಲಿಗೆ ಹೊಡೆಯೋ ರಸ ಹೇಳ ಕಾರ್ಗೆ ಇಲ್ಲಿ ಹೋಗ್ಬೇಕಪ್ಪ, ಅಲ್ಲಿ ಕಾರ್ ಕೃಷ್ಣ ಅರ್ಜುನಂಗೆ ಗೊತ್ತಿಲ್ಲ ಯಾವ ರೀತಿ ಕೂತವನು. ಕೃಷ್ಣ ಎರಡು ಸೇನೆ ನಡುವೆಗೆ ನನ್ನ ರಸ ಹೊಡಿಯಪ್ಪ, ಅಲ್ಲಿ ನಿಲ್ಸಪ್ಪ ಅಂತಂದ. ಆಯ್ತಪ್ಪ ಅಂದ. ಎಷ್ಟು ಅದಕ್ಕೆ ಕೇಳಿದ್ರೆ ಯಾವುದನ್ನು ಅಷ್ಟರೊಳಗೆ ಯೋದ್ಧುಕಾಮಾನ್ ಅವಸ್ಥಿತಾನ್ ಏತಾನ್ ಅಹಂ ನಿರೀಕ್ಷೆ, ಯುದ್ಧಕ್ಕಾಗಿ ಬಂದಂತಹ ಇವರೆಲ್ಲರನ್ನು ಅಷ್ಟರೊಳಗೆ ನೋಡ್ಕೋತೀನಿ. ಯಾರ್ಯಾರು ಎಲ್ಲರೂ ನಿಂತಿದ್ದಾರೆ, ಯಾರು ಹೇಗೆ ಹೊಡಿಬೇಕು. ಈಗ ಚದುರಂಗ ಆಡ್ಬೇಕಾದ್ರೆ ಚೆಸ್ಸಲ್ಲಿ ಎಲ್ಲಿ ಆನೆ ಇದೆ, ಎಲ್ಲಿ ಕುದುರೆ ಇದೆ, ಎಲ್ಲಿ ರಥ ಇದೆ, ಎಲ್ಲಿ ಕ್ವೀನ್ ಇದೆ, ಮನುಷ್ಯ ಇದೆ ನೋಡ್ಕೊಂಡು ಆಟ ಆಡಿದ್ರೆ ಸುಮ್ಮನೆ ನುಗ್ಬಿಟ್ರೆ ಹೊಡೆದ್ಬಿಡ್ದಾನೆ. ನೋಡ್ಕೊಂಡು ಹೇಗೆ ಚದುರಂಗ ಆಡ್ಬೇಕಾದ್ರೆ ನೋಡಿದ್ರ, ಚೆಸ್ ಆಟ ಆಡಿದ್ರ, ಚೆಸ್ ಆಟದಲ್ಲಿ ಯಾವ ರೀತಿ ಆ ಮೂವ್ ಮಾಡ್ಬೇಕಾದ್ರೆ ಯಾವ ಪದಾರ್ಥ ಏನಿದೆ ಮುಂದಿನ ನೋಡ್ಕೊಂಡು ಹೇಗೆ ಮೂವ್ ಮಾಡ್ತಾವ, ಅದೇ ರೀತಿ ಈ ಕರ್ಣ ಎಲ್ಲಿದ್ದಾರೆ, ಭೀಷ್ಮ ಎಲ್ಲಿದ್ದಾರೆ, ದ್ರೋಣ ಎಲ್ಲಿದ್ದಾರೆ, ದುರ್ಯೋಧನ ಎಲ್ಲಿದ್ದಾನೆ ಎಲ್ಲ ನೋಡ್ಕೊಂಡು ಹೇಗೆ ಅಟ್ಯಾಕ್ ಮಾಡ್ಬೇಕು, ಯಾರು ಮುಂಚೆ ಹೊಡಿಬೇಕು, ಹೇಗೆ ಹೋಗ್ಬೇಕು, ಚಕ್ರವ್ಯೂಹದು ಸುಮ್ಮನೆ ನುಗ್ಗಕ್ ಬರಲ್ಲ. ಆದ್ರಿಂದ ಅಷ್ಟರೊಳಗೆ ಯಾವತ್ತಿನ ಅಷ್ಟರೊಳಗೆ ಅಂತ ಈ ನಿಲ್ಲಿಸ್ತೀಯಲ್ಲ, ನಿಲ್ಲಿಸುವ ಅಷ್ಟರೊಳಗೇನೆ ಒಂದ್ಸಲ ಕಣ್ಣು ಹಾಯಿಸ್ತೀನಿ ನಾನು. ಒಂದ್ ಕಣ್ಣು ಹಾಯಿಸ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಯೋದ್ಧು ಕಾಮಾನ್ ಯಾರು ನಾವಲ್ಲ, ಅವರು ಯುದ್ಧ ಬೇಕು ಬೆಳೆಸಿದವರು ಅವರು ಅಂತ. ನಾವು ಶಾಂತಿ ಸಮಾಧಾನಕ್ಕಾಗಿಯೇ ಇದ್ದವರು. ಕೇಳ್ಕೊಂಡ್ವಿ ಕೊಡ್ರಪ್ಪ ಅಂತ, ನಾವು ಯುದ್ಧ ಮಾಡ್ಬೇಕು ಅಂದ್ಕೊಂಡವರಲ್ಲ. ಅವರು ಯುದ್ಧಕ್ಕಾಗಿ ಯುದ್ಧ ಮಟ್ಟಲು ಬಂದವರು. ಹಾಗಾಗಿ ನಾವು ಧಮ್ಮ ಯುದ್ಧ ಮಾಡಿರ್ಬೇಕು. ಯುದ್ಧಕ್ಕೆ ಕರೆದ್ಮೇಲೆ ನಾವು ಯುದ್ಧ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಯೋದ್ಧುಕಾಮನಾಗಿರುವ ಅವರನ್ನ ಅಷ್ಟರಮಟ್ಟಿಗೆ ನಿರೀಕ್ಷೆ. ನಿರ್ರನ್ನು ಉಪಸರ್ಗ ಏನ್ ಹೇಳುತ್ತೆ? ಇನ್ವೆಸ್ಟಿಗೇಷನ್, ಆಳವಾಗಿ ನೋಡೋದು. ಈಕ್ಷೆ ಯಾವ್ದು ಧಾತು? ಯಾವ್ದು ಇದು ರೂಪ? ಲಟ್ಟ. ಅದು ಇದು ಪ್ರಥಮ ವಚನ. ಯಾವ ವಚನ? ತೃತೀಯ ತೃತೀಯನ ತೃತೀಯ ಕ್ರಿಯಾಪದ ತೃತೀಯ ಪ್ರಥಮ ಉಂಟಾ? ಹೇಗೆ ಲಟ್ಟೆ ಹೇಗೆ ಪ್ರಥಮ ಉಂಟ? ಈ ಖ್ಯಾತ ಹೀಗೆಲ್ಲ ರೂಪ ಉಂಟಾ? ನಂಗೆ ಕೇಳೇ ಇಲ್ಲ. ಹೊಸ ಹೊಸ ರೂಪ ಹೇಳ್ತಾರೆ ಹುಡುಗರು. ಹೆಂಗೆ ದೀರ್ಘ ಹೆಂಗ್ ಬಂದ್ಬಿಡ್ತು? ನಿರ್ರ ಅಷ್ಟೇ ಇದೆ, ದೀರ್ಘ ಹೇಗೆ ಬಂತು? ಮಾಡೋದು ಅನ್ನೋದ್ರಲ್ಲಿ ಬಹಳ ಗಮನ ಬಿಟ್ಟು ನೋಡೋದು ನಿರೀಕ್ಷೆ. ಒಳ್ಳೆ ಏಕಾಗ್ರತೆಯಿಂದ ಬಹಳ ಕಾನ್ಫಿಡೆನ್ಸ್ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಏಕಾಗ್ರತೆ ಇಟ್ಕೊಂಡು ಬಹಳ ಧೈರ್ಯವಾಗಿ ನೋಡ್ಬೇಕು. ನಾವು ಯಾರೇ ಅಷ್ಟೊಳಗೆ ನಿಲ್ಲಿಸ್ಬಿಡು, ನಾನು ಅಷ್ಟೊಳಗೆ ಕಣ್ಣು ಹಾಯಿಸ್ಬಿಡ್ತೀನಿ ಒಂದ್ಸಲ, ನಿಲ್ಲಿಸ್ಬಿಡು ಅಂತ ಹೇಳಿ ಈ ರೀತಿ ಅಂದ. ಅಷ್ಟೇ ಅಲ್ಲ, ಮಯಾ ಸಹ ಕೈಹಿ ಯೋದ್ಧವ್ಯಂ, ನನ್ನೊಡನೆ ಸಹ ಬಂದ್ರೆ ಸ್ಥಿತಿಯ ಬರ್ಬೇಕಲ್ಲ. ಕೈ ಸಹ ಮಯಾ ಯೋದ್ಧವ್ಯಂ, ಹಾಗೆ ಮಾಡ. ಮಯಾ ಸಹ ಬೇಡ, ಕೈ ಸಹ ಮಯಾ ಯೋದ್ಧವ್ಯಂ. ಯೋದ್ಧವ್ಯಮಿಗೆ ಮಯಾ ಮಾಡಬೇಡ. ಯಾರೊಡನೆ ನಾನು ಯುದ್ಧ ಮಾಡಬೇಕು ಎಂಬುದನ್ನ ನಾನು ಯೋಚನೆ ಮಾಡುತ್ತೇನೆ. ಎಲ್ಲಿ? ಅಸ್ಮಿನ್ ರಣ ಸಮುದ್ಯಮೆ. ರಣ ಅಂದ್ರೆ ಯುದ್ಧರಂಗ, ಯುದ್ಧರಂಗಕ್ಕೆ ರಣ ಅಂತಾರೆ. ಯುದ್ಧರಂಗ, ಯುದ್ಧರಣ, ಈ ರಣರಂಗ.
ಆ ರಣ ಸಮುದ್ಯಮ ಅಂದ್ರೆ ಉದ್ಯಮ ಕೂಡಿರುವಂತ ಈ ಯುದ್ಧ ರಂಗದಲ್ಲಿ ಕೂಡಿರುವಂತಹ ಈ ಜಾಗದಲ್ಲಿ ಯಾರೊಡನೆ ನಾನು ಯುದ್ಧ ಮಾಡಬೇಕು ಅನ್ನೋದನ್ನ ಮುಂಚೆ ನಾನು ತೀರ್ಮಾನ ಮಾಡ್ಕೋತೀನಿ, ನೋಡ್ಕೋತೀನಿ, ಅದನ್ನು ನಿಶ್ಚಯ ಮಾಡ್ಕೋತೀನಿ. ಅದಕ್ಕೋಸ್ಕರ ಇನ್ನು ಮುಂಚೆ ಫಸ್ಟ್ ನನ್ನ ರಸವನ್ನ ಎರಡು ಸೇನೆ ಮುಂದಕ್ಕೆ ಹೋಗಿ ನಿಲ್ಲಿಸ್ಬೇಕು. ಹೇಗೆ ಪಾಂಡವ ಸೇನೆ ಎಲ್ಲೋ ಇದ್ದ ಅರ್ಜುನ ಮುಂದಕ್ಕೆ ಹೋಗಿ ನಿಲ್ಲಿಸುವ ಅಲ್ಲಿ ಫಸ್ಟ್ ಈ ಸೇನೆ ಇಲ್ಲಿ ಮುಂದೆ ಹೋಗಿ ನಿಲ್ಲಿಸು. ಎಲ್ಲರ ಮುಂದೆ ಅರ್ಜುನ ಮುಂದೆ ನಿಂತಿದ್ದಾನೆ ಅಂದ್ರೆ ಬೇಪತಶ್ಚ ಶರೀರ ಮೇಲೆ ಅಜೀವನಿಗೆ ಯಾವ್ದು ನಡ್ಗಾಗುತ್ತೆ. ಏನ್ ರಥ ಅದು, ಭಾರಿ ರಥ, ಮಹಾತಿ ಸಂದನೆ, ಎಲ್ಲರಿಗಿದ್ರು 3 ಅಡಿ ಯಜ್ಞೇಶ್ವರ ಕೊಟ್ಟ ರಥ ಅದು. ನಿಲ್ಲಿಸ್ಬೇಕು ಅಂತ ಹೇಳಿ ಏನ್ ಧೈರ್ಯ ಇರ್ಬೇಕಲ್ಲ ಯುದ್ಧ ಮಾಡಕ ಅಲ್ವಾ. ನಮಗಂತೂ ಯುದ್ಧ ಅದು ನೋಡಕ್ಕಾಗಲ್ಲ, ಮಾಡೋದಿರ್ಲಿ. ಯುದ್ಧ ನೋಡಬೇಕು ಅಂದ್ರೆ ಆ ಹೊಡೆದಾಟ ನೋಡ್ತಾ ಇದ್ದ ರಕ್ತ ಚಿಲ್ ಆಡ್ತಾ ಇರ್ತಲ್ಲ, ಒಬ್ಬರು ಕಿಲೋ ಮುಗಿ ಕೆಚ್ಕೋತಾ ಇರ್ತಾರೆ. ಭಾರಿ ಗಲಾಟಿ, ಭಾರಿ ಇಬ್ರು ಹೊಡೆದಾಟ ನೋಡಕ್ಕಾಗಲ್ಲ, ಕೊಚ್ತಾ ಇದ್ದ ಬಿಚ್ಚಿ ತಗೊಂಡು. ಇನ್ನು ಆ 11 ಕ್ಷೋಣಿ 7 ಕ್ಷೋಣಿ ಮುಂದೆ ಯುದ್ಧ ಮಾಡಿ ನಿಂತಿದ್ದಾರೆ ಅಂದ್ರೆ ಏನ್ ರಕ್ತ ಕುದಿತಿರ್ಬೇಡ ಅವರ ಮೈಯಲ್ಲಿ, ಹೇಗಾಗ್ತಿರ್ಬೇಡ. ಯುದ್ಧ ಮಾಡ್ಬೇಕು, ಯಾರನ್ನು ಯುದ್ಧ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೋಬೇಕು. ಆದ್ರಿಂದ ಮುಂಚೆ ಹೋಗಿ ಮುಂದೆ ರಥವನ್ನು ಮುಂದಿಸಪ್ಪ ಅಂತ ಹೇಳಿ ಅರ್ಜುನ ಪರಮಾತ್ಮನ ಆರ್ಡರ್ ಮಾಡ್ತಾ ಇದ್ದಾನೆ. ಯಾರಿಂದ ಆರ್ಡರ್ ಮಾಡ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ ಅವನಿಗೆ. ಯೋಚ್ಯಮಾನಾನವೇಕ್ಷೇಹಂ ಚೈತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಯೋಚ್ಯಮಾನಾನ್ ಅವೇಕ್ಷೆ ಅಹಂ 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 ಏತೆ ಅತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಧಾರ್ತರಾಷ್ಟ್ರ ಯಾರು? ಧೃತರಾಷ್ಟ್ರಸ್ಯ ಅಯಂ ಧಾರ್ತರಾಷ್ಟ್ರ. ಅವನ ಎಂಥವನು? ದುರ್ಬುದ್ಧಿಯವನು. ವಿಶೇಷ ಅವನಿಗೆ. ನಮ್ಮ ಮತ್ತಲ್ಲೇ ಯೋಚ್ಯಮಾನಾನ್ ಇದು ಶಾನಚು ಯುದ್ಧದಿಗೆ ಯೋಚ್ಯಮಾನ ರಡಂತ ಶಾನಚು ಯೋಚ್ಯತೆ ಇದೆಯಲ್ಲ, ಯೋಚ್ಯಮಾನ ರಟ್ಟು ಮೇಲೆ ಶಾನಚ್ಚಾಗಿ ದ್ವಿತೀಯ ಭೋಜನ ಯುಧಿ ಸಂಪ್ರಹಾರ ಯುದ್ಧತೆ 4 ದಿವಾದಿ ಅದು ಯೋಚ್ಯತೆ ಇದು ರಟ್ಟು. ಅದು ಶಾನಚು ಯೋಚ್ಯಮಾನ ತಾನ್ ಯುದ್ಧ ಮಾಡಬೇಕೆಂದುಕೊಂಡವರಾಗಿರುವ ಇವರನ್ನ ಯಾವ ಇವರು ಯಾವ ಇವರು ಅತ್ತ ಸಮಾಗತಾ ಇಲ್ಲಿ ಬಂದವರಾಗಿದ್ದಾರೋ, ಯುದ್ಧ ಮಾಡಬೇಕು ಅಂದ್ಕೊಂಡವರಾಗಿ ಯಾರು ಇಲ್ಲಿ ಬಂದವರಾಗಿದ್ದಾರೋ ತಾನ್ ಅಹಂ ಅವೇಕ್ಷೆ, ನಾನು ಅವರನ್ನ ಒಳ್ಳೆ ಗಮನ ಬಿಟ್ಟು ನೋಡುವನಾಗಿದ್ದೇನೆ. ಯಾತಕ್ಕೆ ಈ ರೀತಿ ಬಂದಿದ್ದಾರೆ ಅವರು ಅಂತ ಹೇಳಿದ್ರೆ, ಧೃತರಾಷ್ಟ್ರನ ಮಗನಾಗತಕ್ಕಂತಹ ದುರ್ಯೋಧನಿಗೆ ದುರ್ಬುದ್ಧಿಯಿಂದ ಕೂಡಿದಂತಹ ದುರ್ಯೋಧನಿಗೆ ಅದು ವಿಶೇಷಣ. ದುರ್ಯೋಧನ ಅಂದ್ರೆ ದುರ್ಬುದ್ಧಿಯವನು ಅಂತ. ದುರ್ಬುದ್ಧಿ ಅಂದ್ರೆ ದುರ್ಯೋಧನಿಗೆ ಅದು ಅವಿನಾಭಾವ ಸಂಬಂಧ. ದುರ್ಯೋಧನಗೂ ದುರ್ಬುದ್ಧಿಗೂ ಒಂದೊಂದು ಬೆಂಕಿಗೂ ಬಿಸಿಗೂ ಬಿಟ್ಟಿಲ್ವೋ, ದುರ್ಯೋಧನ ದುರ್ಬುದ್ಧಿ ಅನ್ನೋದು ಒಂದೇ. ಅದು ದುರ್ಬುದ್ಧಿಯ ಮೊಟ್ಟೆ ಅವನು. ದುರ್ಬುದ್ಧಿಯ ಮೊಟ್ಟೆಯೇ ದುರ್ಯೋಧನ. ದುರ್ಬುದ್ಧಿಯಿಂದ ಕೂಡಿದಾದ ಧೃತರಾಷ್ಟ್ರನ ಮಗನಾದ ದುರ್ಯೋಧನಿಗೆ ಯುದ್ಧದಲ್ಲಿ ಪ್ರಿಯಚಿಕೀರ್ಷವಃ. ಯಾವ ರೂಪ ಇದು? ಹೇಗೆ ಉಚ್ಛವ ಹೆಂಗ ಮಧ್ಯೆ ಪ್ರಥಮ ಹೇಗೆ? ಪ್ರಥಮ ಇಲ್ಲ ಅದಕ್ಕೆ ಚಿಕೀರ್ಷು ಚಿಕೀರ್ಷವಃ ಕರ್ತುಮಿಚ್ಚು. ಯುದ್ಧದಲ್ಲಿ ಪ್ರಿಯವನ್ನು ಮಾಡಬೇಕು ಅಂತ ದುರ್ಯೋಧನ ಪ್ರೀತಿ ಮಾಡಬೇಕು, ದುರ್ಯೋಧನ ಸಂತೋಷ ಪಡಿಸ್ಬೇಕು, ದುರ್ಯೋಧನ ಶಬಾಸ್ ಅನಿಸ್ಬಿಟ್ರೆ ನಮ್ಗೇನೋ ಕಿಲ್ಲದ್ ಬರುತ್ತೆ, ನಮ್ಗೇನೋ ಕೊಡ್ತಾರೆ ಅಂತ ಹೇಳಿ ದುರ್ಯೋಧನಿಗೆ ಪ್ರಿಯವನ್ನು ಮಾಡಬೇಕು ಎಂದು ಇಷ್ಟಪಟ್ಕೊಂಡವರಾಗಿ ಅವರೆಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗಿದಾರಲ್ಲ, ಸಮಾಗತ ಬಂದಿದ್ದಾರಲ್ಲ, ಅವರನ್ನ ನಾನು ಅವೇಕ್ಷೆ ಕಾಣುವನಾಗಿದ್ದೇನೆ, ನೋಡುವನಾಗಿದ್ದೇನೆ. ಅವ್ರನ್ನ ಒಂದ್ಸಲ ಕಣ್ಣು ಹಾಯಿಸ್ತೇನೆ ಅವ್ರ ಮೇಲೆ. ಒಂದ್ಸಲ ನೋಡ್ಬಿಟ್ಟು ಒಂದು ಇದು ಮಾಡ್ಬೇಕಲ್ಲ, ಅಂಕಿಅಂಶ ತಗೋಬೇಕಲ್ಲ, ಯಾರ್ಯಾರು ಹೇಗೆಲ್ಲಿದೆ ಆ ಸ್ಟ್ಯಾಟಿಸ್ಟಿಕ್ ಮಾಡ್ಬೇಕಲ್ಲ.
ಹೀಗಾದ್ರೆ ಹೋದ್ರೆ ಹೀಗಾಗತ್ತೆ ಅಂತ ಹೇಳಿ ಕಿಂಚಿತ್ ತಗೋಬೇಕು. ಅದಕ್ಕೋಸ್ಕರವಾಗಿ ನಾನು ನೀನು ನಿಲ್ಸಪ್ಪ ಅಂದ. ಸಂಜೆ ಹೋದ. ಮುಂದಕ್ಕೆ ಏನ್ ಮಾಡ್ದ ಅಂತ ಕೇಳ್ದ ಧೃತರಾಷ್ಟ್ರಪ್ಪ ಕುರುಡಪ್ಪ. ಸಂಜೆ ಹೇಳ್ತಾರೆ, ಸಂಜೆ ವಾಚ ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರ್ಭಯೋರ್मध्ये ಸ್ಥಾಪಯಿತ್ವಾ ರಸೋತ್ತಮಂ. ಶ್ರೀಗೆ ದೀರ್ಘ ಆಯ್ತು ಬಿಟ್ಟು ಹೋಯ್ತು ನನ್ನಲ್ಲಿ. ಏವಂ ಉಕ್ತಃ ಜೋರ ಹೇಳ. ಏವಂ ಉಕ್ತಃ ಹೃಷಿಕೇಶಃ ಗುಡಾಕೇಶೇನ ಭಾರತ ಸೇನಯೋಃ ಉಭಯೋಃ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಯಾರು ಹೇಳ್ತಿರೋದು? ಯಾರತ್ವ? ಧೃತರಾಷ್ಟ್ರ ಭರತವಂಶೋತ್ಪನ್ನನೇ. ಏವಂ ಉಕ್ತಃ ಕೇನ ಉಕ್ತಃ? ಅರ್ಜುನೇನ ಉಕ್ತಃ. ಕಃ ಉಕ್ತಃ? ಕೃಷ್ಣಃ. ಹೃಷಿಕೇಶಃ ಈ ರೀತಿ ಅರ್ಜುನನಿಂದ ಹೇಳಿಸಿಕೊಂಡಂತಹ ಪರಮಾತ್ಮ ಹೃಷಿಕೇಶ ಏನ್ ಮಾಡ್ದ? ಉಭಯೋಹೋ ಸೇನೆಯೋಹೋ ಮಧ್ಯೆ ಎರಡು ಸೇನೆಗಳ ನಡುವೆಯಲ್ಲಿಯೇ ರಸೋತ್ತಮಂ ಸ್ಥಾಪಯಿತ್ವ. ರಸೇಶು ಉತ್ತಮಂ ರಸೋತ್ತಮಂ. ರಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ರಸ ಅರ್ಜುನ ರಸ. ಅಂತ ಉತ್ತಮವಾದ ರಸವನ್ನ ಈ ಎರಡು ಸೇನೆ ನಡುವೆ ನಿಲ್ಲಿಸಿಬಿಟ್ಟು ಒಂದ್ ಮಾತಾಡ್ದ ನೋಡಿ. ಇದೇ ಕೃಷ್ಣನ ಪಾಯಿಂಟ್. ಏನಂದ? ಭೀಷ್ಮದ್ರೋಣ ಪ್ರಮುಖತಃ ಮುಂದೆ ಓದಿ. ಭೀಷ್ಮದ್ರೋಣ ಸರ್ವೇಷಾಂಚ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್ ಇತಿ. ಕರ್ಣಶಕುನಿ ಪ್ರಮುಖತಃ ಅಂತ ಹೇಳಿಲ್ಲ. ಕರ್ಣಶಕುನಿ ಗಂಡ ದುರ್ಯೋಧನ ದೃಶ್ಯ ಇದಾನೆ ಅಲ್ಲ, ಯುದ್ಧಕ್ಕೆ ಬಂದಿರ್ತಾನೆ, ಯುದ್ಧ ಮಾಡಲ್ಲ ಅವನು. ಇದ್ದಾನೆ ಇರ್ತಾನೆ, ಆದ್ರೆ ಯುದ್ಧ ಮಾಡಲ್ಲ ಅವನು. ಯುದ್ಧಕ್ಕೆ ಇದು ಅಲ್ಲ, ಕೋಪ ಮಾಡ್ಕೊಳ್ತಾನೆ ಭೀಷ್ಮ ಮೇಲೆ. ಅವರು ನೀನು ಅರ್ಧ ರಥ ಅಂದ್ಬಿಡ್ತಾರೆ, ಯುದ್ಧನೇ ಮಾಡಲ್ಲ ಅಂತ ಅವನು ಮಾಡ್ತಾನೆ. ದುರ್ಯೋಧನ ಯುದ್ಧ ಮಾಡಲ್ಲ. ದುರ್ಯೋಧನ ಬೇಜಾರು ಮಾಡ್ಕೊಳ್ತಾನೆ, ಹಾಗೆ ಮಾಡಬೇಡ ಹಾಗೆ ಅಂತ. ಇಲ್ಲ ಇಲ್ಲ ನಾನು ಮಾಡೋದಿಲ್ಲ, ನನ್ನ ಅಷ್ಟು ಅವಮಾನ ಮಾಡಿದ್ದಾರೆ, ಅಷ್ಟು ಹಂಗಿಸಿದ್ದಾರೆ ಹಾಗೆ ಅಂತ. ಅದೇ ದುರ್ಯೋಧನ ನಡೆದಷ್ಟ ಅಂದ್ರೆ ಅವರವರಲ್ಲೇ ಭೇದೋಪಾಯ ಬಂದ್ಬಿಡ್ತು. ನೋಡು ಅರ್ಜುನ, ಎರಡು ಸೇನೆ ಮಧ್ಯೆ ನಿಲ್ಲಿಸುವಂತ ತಂದೆಯಲ್ಲ, ಧಾತರಾಷ್ಟ್ರ ದುರ್ಯೋಧನಿಗೆ ದುರ್ಬುದ್ಧಿ ಆಗಿರ್ತಕ್ಕಂಥ ದುರ್ಯೋಧನಿಗೆ ಕ್ರಿಯಾ ಮಾಡ್ಬೇಕು ಬಂದಿದ್ದಾರೆ, ಅಂತ ಇದನ್ನು ನೋಡ್ಬೇಕು ಅಂತ ಅಂದೆಲ್ಲ. ನೀನು ಎಲ್ಲಿ ಬಂದಿದೆಯಾ ನೋಡು, ಯಾರ ಯುದ್ಧ ಮಾಡಕ್ ಬಂದಿದ್ಯಾ ನೋಡು. ಭೀಷ್ಮ ದ್ರೋಣ ಪ್ರಮುಖತಃ. ಫಸ್ಟ್ ವರ್ಷ ಪಾಯಿಂಟ್ ಯುದ್ಧ ಮಾಡ್ತಾರೆ ನಿಮ್ಮ ಅಜ್ಜರ ಹತ್ರ, ಯುದ್ಧ ಮಾಡ್ತಾರೆ ನಿಮ್ ಗುರುಗಳ ಹತ್ರ. ನೀನು ಕ್ಯಾಪ್ ಇಟ್ಕೋ, ಅಲ್ಲಿಗೆ ಯುದ್ಧ ಬಂದವ ನೀನು. ಭೀಷ್ಮ ದ್ರೋಣ ಪ್ರಮುಖ ಮೊದಲಾದವರು. ಭೀಷ್ಮ ದ್ರೋಣ ಕೃಪಾಚಾರ್ಯ ಅವರು ಸೇರಿಸಿದ್ದಾನೆ. ಯಾರು ದ್ವೇಷ ಶತ್ರುತ್ವ ಭಾವನೆ ಇಲ್ಲವೋ ಅಲ್ಲಿ ಅವ್ರ ಹತ್ರ ಯುದ್ಧ ಮಾಡಕ್ ಬಂದಿದ್ಯಾ ಅನ್ನೋದು ತಲೆಗೆ ತಂದ್ಕೋ ಬುದ್ಧಿಗೆ ಅಂತ. ಬರೀ ಕರ್ಣ ದುರ್ಯೋಧನ ದುಶ್ಯಾಸನ ಅನ್ಕೋಬೇಡ, ಇವರು ಇದ್ದಾರೆ ಅಂತ ಹೇಳಿ ಭೀಷ್ಮ ದ್ರೋಣ ಮುಂತಾದವರ ಮುಂದೆ ಸರ್ವೇಶಾಂಚ ಚಕಾರಿನ ಮಹಿಕ್ಷಿತಾಂ. ಮಹಿಕ್ಷಿತಾಮಿನ ಮಿಹಿ ಕ್ಷೀಯಂತೆ ವರ್ಧಂತೆ ಯೇಷಾಂತೆ ಮಹಿಕ್ಷಿತಃ ರಾಜಾನಃ ಇತ್ಯರ್ಥ. ಕ್ಷೀಯಂತೆ ವರ್ಧ ವಾಸ ಮಾಡಲು ಕ್ಷಿಕ್ಷಯೇ ಅಂತ ವಾಸಾರ್ಸಲು ಇದೆ. ಮಹಿ ಬೆಳೆಸೋರು ನಡೆಸಲು ಮಾಡಿದ್ದಾರೆ. ಭೂಮಿಯನ್ನು ಬೆಳೆಸೋರು, ಅದಕ್ಕೆ ರಾಜರು ಮಹೀಕ್ಷಿತರು ಅಂತ. ಮಹಿ ಈಕ್ಷಿತರು ಅಂತ ಅರ್ಥ ಮಾಡಿದ್ದಾರೆ. ಭೂಮಿಯನ್ನ ನೋಡುವವರು, ಕಾಪಾಡುವವರು ಅಂತ. ಭೂಮಿಯನ್ನ ನೋಡುವವರಾಗಿರುವ ಮುಂದಿನ ರಾಜರುಗಳು ಸರ್ವೇಶಾಂಚ, ಅನೇಕ ರಾಜರು ಬಂದಿದ್ದಾರೆ. ಸಾಮಾನ್ಯ ರಾಜರು ಬಂದಿಲ್ಲ. ಇವಂದಿರೋದು 4-5 ಅಕ್ಷಣೆ, ಇನ್ನು 11, 7-8 ಅಕ್ಷಣೆ ಹೊರಡು ಸಂಕ್ಷಿಪ್ತಗಳು ಬಂದಿದ್ದು, ಶಲ್ಯ ಬಂದಿದ್ದು, ಎಲ್ಲ ಬೇರೆ ಬೇರೆ ಬಂದಿದ್ದಾರೆ. ಇದೆಲ್ಲ ಇದಲ್ಲ, ಹಾವಿನ ಇದು ಖಂಡ ದಹನದಲ್ಲಿ ಸುಟ್ಟಿದ್ನಲ್ಲ, ಈಗ ಅವರೆಲ್ಲ ಅವನ ಕಡೆ ಸಿಗ್ತಾರೆ, ಸಿಗರ್ತದಲ್ಲ. ಕೃಷ್ಣ ಕೊಟ್ಟ ನಾರಾಯಣ ಸೇನೆ ಭಾಳ ಶೂರವರು, ಅವ್ರ ವೀರು ಯುದ್ಧ ಮಾಡೋದಲ್ಲಿ. ಅದೇ ಅವ್ರು ಕೃಷ್ಣ ಅಲಿದಾನೆಯಿಂದ ಯುದ್ಧ ಮಾಡ್ತಾರೆ.
ಆಯ್ತು ನಮ್ದೆಲ್ಲ ಕಥೆ ಮುಗೀತು ಅಂತ ಬಂದೆ. ಕೃಷ್ಣ ಬಿಟ್ಟ ಮೇಲೆ ಪ್ರಾಣ ಬಿಟ್ಟಂಗೆ, ಜೀವ ಬಿಟ್ಟಂಗೆ ಅವರು. ಭೀಷ್ಮ ದ್ರೋಣರ ಮತ್ತು ಎಲ್ಲ ರಾಜರುಗಳ ಮುಂದೆ ಈ ಪರಮಾತ್ಮ ಏತಾನ್ ಸಮವೇತಾನ್ ಕುರು ಪಶ್ಯ ಇತಿ ಉವಾಚ. ಈ ಜಮಾವಣೆ ಆಗಿರುವ ನೆರೆದಿದ್ದಾದ ಈ ಕುರು ಸೈನ್ಯವನ್ನ ನೋಡೋನಾಗಪ್ಪ ಅಂದ. ಕುರೂರ್ ಹೇಗೆ ರೂಪ? ದ್ವಿತೀಯ ಬಹುವಚನ. ಪ್ರಥಮ ಏಕವಚನ ಕೌರವ ಕೌರವೌ ಕುರವಃ. ಕೌರವಂ ಕೌರವೌ ಕುರು. ಕೌರವೇಣ ಕುರು ಕುರು ಕುರವಃ ಅಲ್ಲ. ಕೌರವಃ ಕೌರವೌ ಕುರವಃ. ಕೌರವಂ ಕೌರವೌ ಕುರೂನ್. ಕೌರವೇಣ ಕೌರವಾಭ್ಯಾಂ ಕುರುಭಿ. ಬಹುವಚನದಲ್ಲಿ ಮಾತ್ರ ಕುರು ಆಗುತ್ತೆ, ಪ್ರಥಮ ದ್ವಿವಚನ ಮಾತ್ರ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ಆಗಿದೆ ಪಾಠ. ತಾನ್ ಕುರುನ್ ಜಮಾವಣೆ ಆಗಿರ್ತಕ್ಕಂತಹ ಈ ಕುರು ಸೈನ್ಯವನ್ನ ತಾನ್ ಅವರೆಲ್ಲರನ್ನು ಪಶ್ಯ ನೋಡೋನಾಗೋ, ಕಾಣೋನಾಗೋ ಅಂತ ಹೇಳಿ ಪರಮಾತ್ಮ ಹೇಳ್ಬಿಟ್ಟು ಇವಾಗ ಅರ್ಜುನ ನೋಡ್ತಾ ಇದ್ದಾನೆ. ಯಾರ್ಯಾರನ್ನು ನೋಡ್ದ ಅಂತ. ತತ್ರ ಪಶ್ಯತಾನ್ ಪಾರ್ಥ ನಥ ಪಿತಾಮಹ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. तत्र अपश्यत् स्थितान् पार्थः पितॄन् अथ पितामहान् आचार्यान् मातुलान् भ्रातॄन् पुत्रान् पौत्रान् सखीन् तथा शुशुरान् सुहृदः च एव सेनयोः उभयोः अपि. ಸ್ವಾಮಿಗಳು ಪಿತೃನಿಗೆ ಚಿಕ್ಕಪ್ಪ ಮಾಡ್ಬಿಟ್ರು, ತಂದೆಯವರು ಅಂತ ಮಾಡಲೇ ಇಲ್ಲ. ಚಿಕ್ಕಪ್ಪನ ಮಾಡ್ಕೊಂಡ್ರು. ಪಿತೃನ್ ದೊಡ್ಡಪ್ಪ, ಎರಡು ಚಿಕ್ಕಪ್ಪ ದೊಡ್ಡಪ್ಪ ಪಿತೃ ಅಂತ ಇದ್ದಾರೆ, ಆ ಸ್ಥಾನದವರು ಅಂತ. ತುಂಬಾ ಇವಾಗ ಪುರುಷವಸನ ಜ್ಞಾತಿಗಳು. ಸೊ ಇನ್ನು ಮಾತು ಶಲ್ಯಾದಿಗಳು ಮಾತು ತನ್ಕೊಳ್ಳಿದಾರಲ್ಲ, ಉಭಯೋರ್ಪಿ ಸೇನೆಯಾಯ್ತು. ಬುದ್ಧಿ ಆ ಕಡೆ ಮಾತ್ರ ಅಲ್ಲ ಹೇಳ್ತಿರೋದು, ಎಲ್ಲರೂ ಸಾಯ್ತಾರೆ ಅಂತ ಅವ್ರ ಮನಸ್ಸು ಬಂದ್ಬಿಡ್ತು. ತತ್ಸ ಅಂದ್ರೆ ತಯೋಹೋ ಉಭಯೋಹೋ ಸೇನೆಯೋಹೋ ಮಧ್ಯೆ ಅಂತ. ಆ ಎರಡು ಸೇನೆಗಳ ಕಡೆಯಲ್ಲೂ ಸ್ಥಿತಾನ ಜಮಾವಣೆ ಆಗಿದೆ, ನೆರೆದಿದ್ದ ಆ ಯೋಧರನ್ನ ಪಾರ್ಥನು ಅರ್ಜುನನು ಕಂಡನು. ಯಾರನ್ನು ಕಂಡ? ಪಿತೃಸ್ಥಾನದಲ್ಲಿರ್ತಕ್ಕಂತಹ ಚಿಕ್ಕಪ್ಪ ದೊಡ್ಡಪ್ಪಂದ್ರನ್ನು, ಪಿತಾಮಹನ ಅಜ್ಜಂದ್ರು ಭೀಷ್ಮಾದಿ ಅವರನ್ನು, ಆಚಾರ್ಯರನ್ನ ಕೃಪಾಚಾರ್ಯ ದ್ರೋಣಾಚಾರ್ಯರನ್ನು, ಮಾತುಲಾನ್ನು ಮಾವಂದರಾಗಿರ್ತಕ್ಕಂತಹ ಶಲ್ಯಾದಿಗಳು ಈ ಕಲ್ಲಿದ್ದಾರೆ, ಎರಡು ಕಲ್ಲಿದ್ದಾರೆ. ತನ್ನ ಮಾವ, ತನ್ನ ಶಿಷ್ಯರ ಅಂದ್ರೆ ಇವನು ದ್ರುಪದ, ಅವನು ಬಂದಿದ್ದಾನೆ, ಇವನು ಬಂದಿದ್ದಾನೆ, ವಿರಾಟ ಎಲ್ಲ ಬಂದಿದ್ದಾರೆ ಇದಕ್ಕೆ, ಎಲ್ಲ ಬಂದ್ಬಿಟ್ಟಿದ್ದಾರೆ ಇದಕ್ಕೆ. ಭ್ರಾತೃ ಮಾತುಲಾನ್ ಮಾವಂದರು, ಭ್ರಾತೃ ಅಂದ್ರೆ ಅಂತಮ್ಮಂದು, ಅವರಂತೂ ಇದ್ದೇ ಇದ್ದಾರಲ್ಲ. ಪುತ್ರ ಮಕ್ಕಳು, ಪಂಚಪಾಂಡವರ ಮಕ್ಕಳು, ಅವರ ಎಲ್ಲಾ ಮಗು ಇದ್ದಾರೆ. ಮೊಮ್ಮಕ್ಕಳು, ಗೆಳೆಯಂದರು, ಸಖೀನ ಸ್ತ್ರೀಲಿಂಗ ಅಲ್ಲ, ಸಖೀನ್ ಯಾವ ಇದೋ ಯಾಕೆ ಪ್ರಥಮ ಇವೆ ಹಂಗೆ ಹೇಳೋ. ನಮ್ಗೂ ಅದಪ್ಪ ಶಬ್ದ ಹೇಳದಪ್ಪ. ಸಖಾ ಸಖಾಯೌ ಸಖಾಯ, ಸಖಾಯಂ ಸಖಾಯೌ ಸಖೀನ್. ಹಾಗೆ ಸಖಿನ್ ಶಬ್ದ ಸಖಾ ಅಂತ ಪ್ರಥಮ ಏಕವಚನ, ಸಖಿ ಸಖಿ ಸಖಯ ಅಂತ ಸಂಸ್ಕೃತದವರು ಯಾರು ಹೇಳಲ್ಲ. ಸಖಾ ಸಖಾಯೌ ಸಖಾಯ ಶಬ್ದ ಗಂಡು ನಕ್ಬಿಡ್ತಾರೆ ವ್ಯಾಖ್ಯಾನ. ಶಿಶುರ ಯಾರೋ? ಹೆಣ್ಕೊಟ್ ಮಾಮ ಶಿಶುರ. ಇದು ತಂದೆ ತಮ್ಮ, ತಾಯಿ ತಮ್ಮ, ತಾಯಿ ಅಣ್ಣ ಮಾತುಲ. ಮಾತುಲಾನೀತು ಮಾತುಲಿ, ಮಾತುಲಾನಿ ಮಾವನ ಹೆಂಡತಿಗೆ ಮಾತುಲಾನಿ, ಮಾತುಲಿ ಅಂತ ಹೇಳ್ತಾರೆ, ಮಾತುಲಾನಿ ಅಂತ ಹೇಳ್ತಾರೆ ಮಾವನ ಹೆಂಡತಿಗೆ.
ಆ ಸಖಿ ಶ್ವಶುರಾನ್ ಸುಹೃದ ಗೆಳೆಯಂದಿರು ನೋಡಿ ಎರಡು ಅಲ್ಲಿ ಸಖಿಗಳು ಬೇರೆ ಸುಹೃದ್ ಬೇರೆ ಮಾಡಿದ್ದಾರೆ. ಬಹಳ ಗಳಸೆ ಕಂಠ ಸೇರು ಸುಹೃದರು, ತುಂಬಾ ಸಾಮಾನ್ಯ ಸಖಿಗಳು. ಎರಡನ್ನು ಕೂಡ ಭಯೋರಪಿ ಸೈನಿಯೋ ಅಪಶ್ಯತ್. ಎರಡು ಸೈನಿಕರು ನೋಡ್ದ. ಇಲ್ಲೇ ಟರ್ನಿಂಗ್ ಪಾಯಿಂಟ್, ತಿರುಗ್ಬಿಟ್ಟ, ಇಟ್ಬಿಟ್ಟ ಧನುಸನ ಕೆಳಗೆ. ಅಯ್ಯ ಎಂತ ಯುದ್ಧ ಮಾಡಿ ಬಂದಿ ನಾವು, ಇದೇನು ಕೆಲಸ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ತಾನ್ ಸಮೀಕ್ಷೆ ಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾ ವಿಷ್ಟಃ ವಿಷೀದನ್ನಿನಮಬ್ರವೀತ್. तान् समीक्ष्य सः कौन्तेयः सर्वान् बन्धून् अवस्थितान् कृपया परया आविष्टः विषीदन् इदम् अब्रवीत्. ವಿಷೀದನ್ ಯಾವ್ದು ರೂಪ? ಧಾತು ಶದಲ ವಿಶರಣ ಗತ್ಯವಸಾನೇಶು ಸೀದತಿಗೆ ಸೀದನ್ ವಿಸರ್ಗ ವಿಷೀಯ ಗತ ಷತ್ವ ಬರುತ್ತೆ. ಸರ್ವಾನ್ ಅವಸ್ಥಿತಾನ್ ಬಂಧೂನ್ ತಾನ್ ಸಮೀಕ್ಷ್ಯ. ಬಂದಂತ ಜಮಾವಣೆ ಆದ ನೆರೆದಿದ್ದಾದ ಈ ಎಲ್ಲಾ ಬಂಧುಗಳನ್ನು ಅರ್ಜುನನು ಕೌಂತೆಯನು ಕಂಡವನಾಗಿ ನೋಡಿದವನಾಗಿ ನೋಡ್ದ ಅಂತ ಇದನ್ನು 15 ದಿವಸಕ್ಕೆ ಒಬ್ರು ಇರಲ್ಲ. ಇದೊಂದು ಇದು ಸ್ಮಶಾನ ಭೂಮಿ ಆಗ್ಬಿಡತ್ತೆ. ಜನ ಇದಾರಲ್ಲ, 15 ದಿವಸ ಕಾದು ಬಿಟ್ರೆ ಬಂದು ನೋಡಿದ್ರೆ ಏನಿಲ್ಲ ಆಗ್ಬಿಡತ್ತೆ. ಅವರೆಲ್ಲರನ್ನೂ ನೋಡಿದವನಾಗಿ ಆ ಅರ್ಜುನನು ನೆರೆದ ಜಮಾವಣೆ ಆಗಿರ್ತಕ್ಕಂತಹ ಎಲ್ಲಾ ಬಂಧುಗಳನ್ನು ಕಾಣ್ತಾ ಇದ್ದಾನೆ. ಇವಾಗ ನೋಡಿದ್ವಿ, ಆ ಶಾಸ್ತ್ರತ್ವ ಹೋಗೇ ಬಿಡ್ತು ಅವರಿಗೆ. ಶತ್ರುತ್ವ ಬುದ್ಧಿ ವೈರತ್ವ ಬುದ್ಧಿಯೇ ಹೋಗ್ಬಿಟ್ಟು ಎಲ್ಲರೂ ಬಂಧುಗಳು ನೋಡ್ತಾ ಇದ್ದಾರೆ, ಆತ್ಮೀಯರು ನಮ್ಮವರು ನೋಡ್ತಾ ಇದ್ದಾನೆ. ನೋಡ್ದೆ ತಡ ಪರಯಾ ಕೃಪಯಾ ಆವಿಷ್ಟ. ಹೆಚ್ಚಿನ ಒಂದು ಕಾರುಣ್ಯ ಬಂದ್ಬಿಡ್ತು ಅವರಿಗೆ, ಹೊಕ್ಕಬಿಡ್ತು. ಇಂಥ ಕಾರುಣ್ಯ ಬಂತು ಅಂದ್ರೆ, ಅಯ್ಯೋ ಅನ್ಯಾಯವಾಗಿ ಕೊಂದ್ರೆ ಇಂಥ ಇದು ದುರಂತ, ಇದು ಇಂಥ ಅನ್ಯಾಯ, ಇದು ತುಂಬಾ ಅನ್ಯಾಯ ಅಂತ ಹೇಳಿ ಪರಯಾ ಕೃಪಯ ಹೆಚ್ಚಿನದಾದಂತಹ ಒಂದು ಕರುಣೆ, ಕಾರ್ಪಣ್ಯ, ಒಂದು ಅವರಲ್ಲಿ ಸ್ನೇಹ ಇದು ಉಂಟಾದವರಾಗಿ ವಿಷೀದನ್ ದುಃಖ ಪಡುತ್ತಾ. ಎಷ್ಟು ಫಾಸ್ಟ್ ಆಗಿ ಅವನಿಗೆ ಇದು ಬಂದ್ಬಿಟ್ಟು ಗೊತ್ತಾ? ಈಗ ತಾನೇ ಹೇಳಿದವನು, ಅಯ್ಯೋ ಏನೋ ಎಡವಟ್ಟಾಗಿ ನಾವು ಮಾಡಿದ್ವು, ತಿಳುವಳಿಕೆಯಲ್ಲೇನೆ ನಾವು ಮಾಡ್ತಾ ಇದೀವಿ, ಶುದ್ಧ ಅವಿವೇಕ ಈ ಕೆಲಸ, ಇದು ಮಾಡ್ತಕ್ಕದ್ದಲ್ಲ ಅಂತ ಹೇಳಿ ಕುಸಿದವನಾಗಿ ದುಃಖ ಪಡುತ್ತಾ ಈ ಮುಂದಿನ ಮಾತನ್ನ ಪರಮಾತ್ಮ ಆಲೋಚನೆ ಮಾಡ್ತಾನೆ. ಇದೇ ಬೇಕಾಗಿದೆ ಪರಮಾತ್ಮನಿಗೆ. ಯಾಕೆ ಗೀತೋಪದೇಶ ಆಗ್ಬೇಕಾದ್ರೆ ಆಗದೇ ಇಲ್ಲ. ಗೀತಾ ಅವತಾರ ಆಗಿದ್ದೇ ಅರ್ಜುನದಿಂದ. ಗೀತೆಯನ್ನು ಅವತಾರ ಮಾಡಿಸ್ದ ಅವನು. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. दृष्ट्वा इमं स्वजनं कृष्ण दृष्ट्वा इमं स्वजनं कृष्ण युयुत्सं युयुत्सुं समुपस्थितं सीदन्ति मम गात्राणि मुखं च परिशिष्यति. ಪರಿಶುಷ್ಯತಿ ಹೇಗೆ ರೂಪ? ಶತಿ ಇರಲ್ಲ, ಶತಿ ಯಾವುದು? ಶತಿ ಶತಿ ಅಲ್ವ ನೀನು? ಶುಷ್ಯತಿ ಇಂದ್ಯಾ ಧಾತು ಶುಶೋಕೆ ಕುಚ ಶಬ್ದೇ ತಾರೆ. ಶುಷ್ಯತಿ ಯಾವ ಗಣ? 4ನೇ ಗಣ ದಿವಾದಿ. ಶುಷ್ಯತಿ ಇದೆಯಲ್ಲ, ಯಾ ಬರುತ್ತಲ್ಲ, ಶುಷ್ಯತಿ. ಅದಕ್ಕೆ ಮುಖಂಚ ಪರಿಶುಷ್ಯತಿ, ಪರಿಸಮಂತ ಶುಷ್ಯತಿ. ಎಲ್ಲಾ ಕಡೆ ಒಣಗೋಗ್ತಾ ಇದೆ, ಒಣಗೋಗ್ತದೆ. ನೀರೇ ತುಟಿಯೆಲ್ಲ ಒಣಗೋಗ್ಬಿಡ್ತು. ಬಾಯಲ್ಲಿ ಉಗಿಯೋಕೆ ಎಂಜಿಲೇ ಇದೆ ಬಾಯಲ್ಲಿ. ಬೆಂಕಿ ಹತ್ತಿಗೆ ಶೋಕ ಹತ್ಕೊಂಡ್ಬಿಡ್ತು ಅವರಿಗೆ. ಹೇ ಕೃಷ್ಣ, ಇಮಂ ಸ್ವಜನಂ ದೃಷ್ಟ್ವಾ,
ಕೃಷ್ಣ ಈ ನಮ್ಮನ್ನು ನೋಡಿ ನಮ್ಮವರು ಮಾಡ್ಬಿಟ್ಟ. ಅಷ್ಟೊತ್ತಿಗೆ ನೀವು ಯಾವುದೇ ಚಾಮ್ ನಿರೀಕ್ಷೇಹಂ ಯೋದ್ಧುಕಾಮಾನಾಸ್ತಿನಂ ಕೈರ್ಮಯ ಸಹ ಯೋದ್ಧ ಅಂತೆಲ್ಲ ಜಂಬ ಕೊಚ್ಚಿದವನು ಕೃಷ್ಣ ನಮ್ಮವರು ಕೊಡೋ, ಇದೆಲ್ಲ ನಮ್ಮವರು ಕೊಡೋ ಕೃಷ್ಣ, ಇವ್ರ ಹತ್ರ ಯುದ್ಧ ಮಾಡೋದು ಅಲ್ಲ ಕಣೋ. ಸಿನಿಮಾ ಕೊಡ್ತಾ ಇದೆ ಸ್ವಜನಂ ದೃಷ್ಟ್ವಾ ಇಮಂ ಸ್ವಜನಂ, ಈ ನಮ್ಮವ್ರನ್ನೆಲ್ಲ ಕಂಡು ಇವರೆಂಥವ್ರು ಯುದ್ಧ ಮಾಡೋಕೆ ಬಂದಂತ ನಮ್ಮವರು, ಅದು ಬೇರೆ. ಯುದ್ಧ ಮಾಡ್ಬೇಕು ಅವರ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದುರ್ಯೋಧನಾದಿಗಳಂತೂ ಪಕ್ಕ ಒಂದು ಸೂಜಿ ಚುಚ್ಚಿದಷ್ಟು ಜಾಗನೂ ಕೊಡೋದಿಲ್ಲ. ಏನು ಕಿತ್ಕೋ ನೀನು ಸಾಕತ್ತಿದ್ರೆ ಯುದ್ಧ ಮಾಡಿ ಕಿತ್ಕೋ, ಏನ್ ಮಾಡಿ ಕೊಡಲ್ಲ ಅಂತ ಅಷ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಾಗೆ ಯುದ್ಧ ಮಾಡ್ಬೇಕು ಅಂತ ಹೇಳಿ ನೆರೆದವರಾದ ಜಮಾವಣೆ ಆಗಿರ್ತಕ್ಕಂಥ ಈ ನಮ್ಮ ಜನನ ಕಂಡು ಕೃಷ್ಣ ಮಮ್ಮ ಗಾತ್ರಾಣಿ ಸೀದಂತಿ, ನನ್ನ ಅಂಗಾಂಗಗಳೆಲ್ಲ ಕುಯ್ದು ಹೋಗ್ತಾ ಇದೆ. ಸೀದತಿ ಇದು ಶರೀರ ವಿಷಯ ಸೀದತಿ ಕುಯ್ದು ಹೋಗ್ತಾ ಇದೆ, ಬೇಡ ಕುಯ್ದಂಗೆ ಆಗ್ತಾ ಇದೆ, ನನಗೆ ಚಾಕು ಬೇಡ ಕುಯ್ದಂಗೆ ಆಗ್ತಾ ಇದೆ. ಅಷ್ಟೇ ನನ್ನ ಮುಖ ಮತ್ತು ಮುಖ ಪರಿಶುಷಿ ಒಳಗೋಗ್ತಾ ಇದೆ, ಶೋಕ ಆವರಿಸ್ಕೊಂಡ್ಬಿಡ್ತು, ಮುಖ ಒಣಗೋಗ್ತಾ ಇದೆ, ಬೆವರ್ತಾ ಇದ್ದೀನಿ, ನಂಗೆ ಆಗ್ತಾ ಇಲ್ಲ, ತುಂಬಾ ಕಷ್ಟವಾಗ್ತಾ ಇದೆ. ನನಗೆ ಅಷ್ಟು ಕಲ್ಪನೆ ಬಂದ್ಬಿಡ್ತು ನನಗೆ. ಯುದ್ಧ ಆದ್ರೆ ಏನಾಗುತ್ತೆ, ಮುಂದಿನ ದಿನ ಹೇಗೆ ಕಾಣುತ್ತೆ, ಯಾವ ರೀತಿ ಇರುತ್ತೆ ಅನ್ನೋ ಅಷ್ಟನ್ನು ಕಲ್ಪಿಸ್ಕೊಂಡ್ಬಿಟ್ಟ. ಎಲ್ಲರೂ ಕಳ್ಕೊಂಡ್ಬಿಡ್ತೀನಿ, ಗುರುಗಳನ್ನ ಕಳ್ಕೊಂಡ್ಬಿಡ್ತೀನಿ, ಅಜ್ಜ ಇರಲ್ಲ, ಭೀಷ್ಮರು ಇರಲ್ಲ, ದ್ರೋಣಾಚಾರ್ಯ ಕೃಪಾಚಾರ್ಯ ಇರಲ್ಲ, ಎಲ್ಲ ಹೋಗ್ಬಿಡ್ತಾರೆ. ಅಯ್ಯೋ ಏನಿದು ಅಂತ ಅದೇ ಪ್ರಶ್ನೆ ಮಾಡ್ತಾರೆ. ಇದರಲ್ಲಿ ಯಾಕೆ ಏನಾಗ್ತಿದೆ ಅಂತ ಹೇಳ್ತಾರೆ. ಎಲ್ಲ ಅರ್ಜುನ ಹೆದರ್ಕೊಂಡ್ಬಿಟ್ಟ, ಹೆದರ್ಕೊಂಡ. ಭೀಷ್ಮರು ಒಬ್ಬರೇ ಹೆದರ್ಕೊಂಡಿಲ್ಲ, ಅವನಿಗೆ ಇದಾಗಿದೆ, ಶೋಕಾವಿಷ್ಣ ಇದ್ದಾನೆ, ಕಾರುಣ್ಯ ತುಂಬಿದೆ ಅವನಿಗೆ ಎಂದು ಭೀಷ್ಮರು ಅರ್ಥ ಮಾಡ್ತಾರೆ. ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅಂತ ಅಂದ್ಕೊಂಡಿದ್ದಾರೆ. ಅರ್ಜುನಿಗೆ ಹೆದರಿಕೆ ಖಂಡಿತ ಆಗಿಲ್ಲ, ಅರ್ಜುನಿಗೆ ಶೋಕ ಮೋಹ ಬಂದ್ಬಿಡ್ತು. ಅಷ್ಟು ನಮ್ಮ ಜನ ಸತ್ತು ಹೋಗ್ತಾರೆ. ಉತ್ತರ ಗೋಗ್ರಹ ಅವತ್ತಂತೂ ಹೊಸದಾಗಿ ಬಿಲದಿಂದ ಬಂದ ಹಾವಂಗೆ ಬಂದ್ಬಿಟ್ಟಿದ್ದಾನೆ. ಆಗ್ತಾನೆ ಅವತ್ತೇ ಮುಗ್ದಿದ್ದು ಇದು ವನವಾಸ, ಅಜ್ಞಾತವಾಸ ಮುಗಿದು ವನವಾಸ ಮಾಡಿ ಅಜ್ಞಾತವಾಸ ಮುಗಿದು ಅವ್ರು ಬಂದು ಒಬ್ಬರಿಗೂ ಒಂದು ಇದು ಮಾಡಿ ಸಾಯಿಸ್ಲಿಲ್ಲ, ಒಬ್ಬರನ್ನು ಸಾಯಿಸ್ಲಿಲ್ಲ ಅರ್ಜುನ ಅವತ್ತು. ಸಂಮೋಹನಾಸ್ತ್ರ ಹೊಡೆದಪ್ಪ. ಅವನ ಅಂತಾನೆ ನೋಡು, ಸಂಜೆ ಆಗ್ತಾ ಇದೆ, ಸೂರ್ಯಾಸ್ತಮಾನ ಆಗ್ತಾ ಇದೆ, ಕತ್ಲೆ ಆಗ್ಬಿಡುತ್ತೆ, ಹೆಚ್ಚಿಗೆ ಹೊತ್ತು ಯುದ್ಧ ಮಾಡೋ ಟೈಮ್ ಇಲ್ಲ, ಈಗ ನಾನು ಇದು ಮಾಡ್ತೀನಿ. ಉತ್ತಮ ಹೇಳ್ತಾನೆ, ಒಂದು ಅಸ್ತ್ರ ಹೊಡಿತೀರಿ, ಇದಕ್ಕೆ 1 ಗಂಟೆ ಟೈಮು. ಭೀಷ್ಮರಿಗೆ ಇದು ಎಫೆಕ್ಟ್ ಆಗಲ್ಲ, ಆದ್ರೆ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಎಫೆಕ್ಟ್ ಆಗದೆ ಹೋದ್ರು ಅವ್ರು ಸುಮ್ಮನೆ ಇರ್ಬೇಕು, ಸ್ಟನ್ ಆಗಿರ್ತಾರೆ. ನೀವು ಏನೇ ಇರ್ಬೇಕು, ನಾನು ಮಾತ್ರ ಮುಟ್ಟೋದಿಲ್ಲ ಅದನ್ನ. ಆ ಬಟ್ಟೆ, ಆ ಕಿರೀಟ ನಂಗೆ ಅಸಹ್ಯ ಆಗು. ಆ ಮುಟ್ಟು ನೀನು ಅದು ಚಿನ್ನದ್ದು, ಅದು ಅವ್ನು ಕರ್ಣಂದು ತೋಳು ಬಂದು ಹಾಗಿದೆ, ದುರ್ಯೋಧನ ಹಾಗಿದೆ, ಅದು ಏನಿಸವ ನಂಗೆ ತೋರಿಸ್ಲು ಬೇಡ, ಮುಟ್ಟೋದು ಇಲ್ಲ. ಸಾಹಸ ಇಳಿದು ಹೋದವನು ಎಲ್ಲ ಕಿರೀಟ ತಗೊಂಡು ದೊಡ್ಡ ಅವ್ರ ಬಟ್ಟೆ ಇತ್ತಲ್ಲ, ಹೊದೆ ಬಟ್ಟೆ, ಅವಳ ಶಲ್ಯ, ಅದಕ್ಕೆ ಎಲ್ಲ ಹಾಕೊಂಡು ಗಂಟು ಹಾಕೊಂಡು 5-6 ಗಂಟು ಮಾಡ್ತಾರೆ, ರಸ ಇಟ್ಕೊಂಡ್ಬಿಟ್ಟ. ಅರ್ಜುನ ಹೀಗೆ ಪಕ್ಕ ಕೂತಿದ್ದಾರೆ, ಅಯ್ಯೋ ಅಸಹ್ಯ ಅಂತ ಇದೆ ದೂರಕ್ಕೆ. ಅದು ಮುಟ್ಟಿದ ಮೈಲಿಗೆ ಅದು ಅಂತ ಅದು ಇಟ್ಕೊಂಡ್ಬಿಟ್ಟು ಖುಷಿಯಿಂದ ಬಂದವ 4 ಮುಂದೆ ಅಂತ ಹೇಳ್ತಾನೆ. ಅಲ್ಲಿ ಆವಾಗ ಆ ಕಂಕ ಹೇಳ್ತಾನೆ, ಬೃಹನ್ನಳೆ ಗೆದ್ದಿದ್ದು ಅಂತ. ಇಲ್ಲ ಗೆದ್ಕೊಂಡ್ಬಂದ ನನ್ನ ಮಗ ಏನ್ ಹಿಂಗಂತ, ಬೃಹನ್ನಳೇ ಗೆದ್ದಿದ್ದು ಅಂತ ಇವನು ಹೊಡೆದ್ಬಿಡ್ತಾನೆ ದಾಳದಿಂದ. ಇದು ಹುಬ್ಬು ಹೊಡೆದ್ಬಿಡ್ತಾನೆ, ರಕ್ತ ಬಂದ್ಬಿಡ್ತಾರೆ. ರಕ್ತ ಬಂದ್ಕೊಂಡ್ರೆ ಚಕ್ಕ ಸೈರಂದಿ ನೀರಿನ ಪಾತ್ರ ಚಕ್ಕ ಹಿಡಿತಾರೆ, ನೀರು ನಲ್ಬಿಡ್ಬಾರ್ದು. ಅರ್ಜುನ ಬರೋ ಹೊತ್ತಿಗೆ ಇದು ಮಾಡ್ಬಿಡ್ತಾರೆ, ಪ್ಲಾಸ್ಟ್ ಹಾಕಿ ಬಿಟ್ಟಿರ್ತಾರೆ. ಅರ್ಜುನ ಕೇಳ್ತಾನೆ, ಯಾರು ಹೊಡೆದಿದ್ದು, ಯಾರು ರಕ್ತ ಬಡಿಸಿದ್ದು ಅಂತ. ಇಲ್ಲ ಏನು ಇಲ್ಲ ಅಂತ ಹೇಳಿ ತಿಳಿಸ್ಬಿಡ್ತಾರೆ. ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ್ದಾನೆ, ನಮ್ಮ ಅಣ್ಣನ ದೇಹದಿಂದ 1 ತೊಟ್ಟು ರಕ್ತವನ್ನ ಯಾರು ಭೂಮಿ ಕೇಳ್ತಾರೋ ಅವ್ರು ಜೀವಂತ ಉಳಿಸಲ್ಲ ಅಂತ. ಅರ್ಜುನ ಪ್ರತಿಜ್ಞೆ ಅದು. ನಮ್ಮ ಅಣ್ಣನ ದೇಹದಿಂದ 1 ತೊಟ್ಟು ರಕ್ತ ಕೆಳಬಿಡೋ ಹಾಗಿಲ್ಲ, ಯಾರು ಬೆಳೆಸಿದ್ರು ಸರಿ ಅವ್ರನ್ನ ಜೀವಂತ ಉಳಿಸಲ್ಲ ನಾವು. ಹಾಗಾಗಿ ಹೆದರಿಕೆ ಅರ್ಜುನ ಎಲ್ಲ ಹೊಡೆದು ಬಿಡ್ತಾನು ಅಂತ. ಮುಖಂಚ ಪರಿಶಿಷ್ಯತಿ, ನನ್ನ ಮುಖ ಒಣಗೋಗ್ತಾ ಇದೆ, ನನಗೆ ಉಗಿಯೋದಕ್ಕೂ ಬಾಯಲ್ಲಿ ಎಂಜಲಿಲ್ಲ, ಪೂರ್ತಿ ಬತ್ತೋಗ್ಬಿಟ್ಟಿದೆ, ಮುಖವೆಲ್ಲ ಒಣಕಾಗ್ಬಿಟ್ಟಿದೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ, ಗಾಂಧೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ವೇಪಥುಃ ಚ ತುಚ್ಛ ಪ್ರತ್ಯಯ ಇದು.
ಶರೀರೆ ಹಾ ಮೇ ರೋಮಹರ್ಷಃ ಚ ಜಾಯತೆ ಗಾಂಡೀವಂ ಸಂಸ್ರತೆ ಹಸ್ತಾತ್ ತ್ವಕ್ ಆ ಸಂಸತೆ ಏನಾಗ್ಲಿಯಾ ಸಂಸತೆ ಹಸ್ತಾತ್ ತ್ವಕ್ ಚ ಏವ ಪರಿದಹ್ಯತೆ ಮೇ ಶರೀರೆ ವೇಪಥು ವರ್ತತೆ ಅಂತ. ಮೇ ಶರೀರೆ ಮೇ ಯಾವ ಭಕ್ತಿ ನನ್ನ ಶರೀರದಲ್ಲಿ ವೇಪಥುನ ನಡುಕ ಉಂಟಾಗ್ತಾ ಇದೆ. ವೇಪಥು ಧಾತು ಏನೋ ಟು ವೇಪರ್ ಕಂಪನೆ ಟೂ ಇದೆ ಅದಕ್ಕೆ ಟು ವೇಪರ್ ಕಂಪನೆ ವೇಪರ್ ಪ್ರತ್ಯ ನಡುಕ ಮೈಯ ಗಡಗಡ ನಡುತ್ತಾ ಇತ್ತು ಅರ್ಜುನಿಗೆ. ತುಂಬಾ ಚಳಿಯಾಗಿ ನಡುಗುತ್ತಲ್ಲ ಹಂಗೆ ಶೋಕದಿಂದ ನಡುತ್ತಾ ಇದೆ. ರೋಮಹರ್ಷ ಅನ್ನೋ ಮೈಯಲ್ಲೆಲ್ಲ ಮೈಕೂದು ಇದು ಮೈಕುಚ್ಚಿ ಹೇಳೋದು ಅದಕ್ಕೇನಂತ ಇಂಗ್ಲಿಷ್ ನಿಂತು ಬಿಡುತ್ತೆ. ರೋಮಾಂಚನ ಕೋಪ ದುಃಖದಿಂದಲೂ ಶೋಕದಲ್ಲೂ ಆಗತ್ತಂತೆ. ನಂಗೆ ಶೋಕದ ಆಗತ್ತೆ ಗೊತ್ತಿರ್ಲಿಲ್ಲ, ಇದು ಶೋಕದಲ್ಲೂ ಆಗತ್ತೆ ಅಂತ. ಸಂತೋಷ ಆದಾಗ ಇದಾಗ ಆಗತ್ತೆ, ತುಂಬಾ ದುಃಖ ಶೋಕ ಆದಾಗೂ ರೋಮಾಂಚ ಆಗ್ತಾ ಇದೆ ಅಂತೆ. ಹಾ ಅಷ್ಟೊಂದು ತಗೊಂಡ್ಬಿಟ್ಟ ರೋಮಹರ್ಷ. ರೋಮಕ್ಕೆ ಒಂದು ಇದು ರೋಮಾಂಚನ ಅದು ಉಂಟಾಗ್ತಾ ಇದೆ. ಮೇ ಹಸ್ತಾತ್ ಗಾಂಡೀವಂ ಸಂಸತೆ ಮಮ ಹಸ್ತಾತ್ ನನ್ನ ಕೈಯಿಂದ ಗಾಂಡೀವ ನಿಲ್ತಾ ಇಲ್ಲ, ಜಾರಿ ಬೀಳ್ತಾ ಇದೆ, ಹಿಡ್ಕೊಳಕ್ಕಾಗ್ತಿಲ್ಲ ನನಗೆ, ನಡುತ್ತಾ ಇದೆ, ದುಃಖ ಹೆಚ್ಚಾಗಿದೆ, ಶೋಕ ಹೆಚ್ಚಾಗಿದೆ. ಧ್ವಂಸು ಅಧಪತನೆ ಸಂಸತಿ ಬೀಳೋದು, ಕೆಳಗೆ ಬೀಳೋದು. ನಾನೇ ಹೇಳ್ಬಿಟ್ಟೆ ಕೇಳ ಹೋದಿಲ್ಲ. ಧ್ವಂಸ ಹಸ ಸಂಸತಿ ತ್ವಕ್ಚ ಚ ಮತ್ತು ತೊಗು ಈ ಚರ್ಮವೂ ಕೂಡ ಸುಡ್ತಾ ಇದೆ, ಬೆಂಕಿ ಇಟ್ಟು ಸುಡ್ತಾ ಇದೆ. ಪರಿದಕ್ಯತೆ ಪರಿಸಮದಕ್ಯತೆ ಯಾವ್ದಾತು ದಹ ದಹ ಭಸ್ಮೀಕರಣ. ಭಸ್ಮೀಕರಣ ಹೇಗೆ ರೂಪ ದಹತಿ ಅದು ಹಾ ದಹತಿ ಹಾ ಕರ್ಮಣಿ ಉಪಯೋಗ ಇದು. ತೊಕ್ಕ ಸುಡಲ್ಪಡುತ್ತಿದೆ ನನ್ನ ಶರೀರವೂ ಕೂಡ, ನನ್ನ ಚರ್ಮವೂ ಕೂಡ ಸುಡಲ್ಪಡ್ತಾ ಇದೆ, ಸುಟ್ಟೋಗ್ತಾ ಇದೆ, ತಡ್ಕೊಳಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಶೋಕ ಉಂಟಾ ಇದೆ. 108-10 ಡಿಗ್ರಿ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ, ಸುಡ್ತಾ ಇದೆ ಮೈಯೆಲ್ಲ. 105 ಮೇಲೆ ಕೋಮ ಹೋಗ್ತಾರೆ, ಬೆಂಕಿ ಇಟ್ಟು ಸುಡ್ತಾ ಇದೆ ನನ್ನ ದೇಹ ಅಂತ ಇದ್ದಾರೆ. ತೊಚ್ಚೈವ ನನ್ನ ಜೊಗಿಂದಿಗೂ ಕೂಡ ಸುಟ್ಟೋಗ್ತಾ ಇದೆ. ಗಾಂಧೀವ ಕೈ ನಿಲ್ತಾ ಇಲ್ಲ, ನನ್ನ ದೇಹದಲ್ಲಿ ನಡುಕ ಉಂಟಾಗ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ಕೃಷ್ಣ ನಂಗೇನು ತೋಚ್ತಾ ಇಲ್ಲ. ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನ ಚ ಶಕ್ನೋಮಿ ಶಕ್ಲಶಕ್ತೌ ಅವಸ್ಥಾತುಂ ಭ್ರಮತಿ ಇವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ವಿಪರೀತಾನಿ ನಿಮಿತ್ತಾನಿ ಅಂತ ವಿರುದ್ಧವಾಗಿರ್ತಕ್ಕಂಥ ಅಪಶಕನಗಳು, ನಿಮಿತ್ತಾನಿ ಶಕನಗಳು. ಹೇ ಕೇಶವ, ಅವಸ್ಥಾತು ನ ಶಕ್ರು, ನಿಂತ್ಕೋಕೆ ನಂಗೆ ಆಗ್ತಿಲ್ಲ, ನಂಗೆ ಕೂರಕ್ಕೆ ನಿಂತ್ಕೋಕೆ ಆಗ್ತಿಲ್ಲ, ಅಷ್ಟು ಶೋಕ ಆವರಿಸ್ಕೊಂಡ್ಬಿಟ್ಟಿದೆ. ಮೇ ಮನಃ ಭ್ರಮತೀವ, ತಲೆ ತಿರುಗ್ತಾ ಇದ್ದಂಗೆ ಆಗ್ತಾ ಇದೆ, ನನ್ನ ಮನಸ್ಸು ಗರಗರ ತಿರುಗ್ತಾ ಇದೆ, ಆಗ್ತಾ ಇಲ್ಲ, ತಿಳಿಸ್ಕೋಕಾಗ್ತಿಲ್ಲ, ನಿಂತ್ಕೋಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ಮನಸ್ಸು ಭ್ರಮತೀವ ಭ್ರಾಂತಿಗೊಂಡಿದೆ, ತಲೆ ತಿರುಗ್ದಂಗೆ ಆಗುತ್ತಲ್ಲ ಹಂಗಾಗ್ತಾ ಇದೆ ನನಗೆ. ಅಷ್ಟೇ ಇಲ್ಲ, ವಿಪರೀತವಾದ ನಿಮಿತ್ತಗಳು, ಬಹಳ ಅಪಶಕನಗಳನ್ನು ಕಾಣ್ತಾ ಇದ್ದೀನಿ, ಏನೇನೋ ಕಾಣ್ತಾ ಇದೆ. ಯುದ್ಧ ರಂಗದಲ್ಲಿ ಏನು ಕೆಟ್ಟ ಅಪಶಕನ ಕಾಣ್ತಾ ಇದೆ, ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ. ನಾನು ಯುದ್ಧಕ್ಕೆ ಬಂದಿದ್ದು ಸರಿಯಾಗ್ಲಿಲ್ಲ, ಯುದ್ಧ ಮಾಡಬಾರ್ದಾಗಿತ್ತು, ತುಂಬಾ ಒಳ್ಳೆ ಅಧ್ವಾನ ಆಯ್ತು, ಅಲ್ಲೇ ಅಧ್ವಾನ ಆಯ್ತು ಇದು. ಆ ರೀತಿ ಕೆಟ್ಟ ನಿಮಿತ್ತಗಳನ್ನೆಲ್ಲ ಕಾಣ್ತಾ ಇದ್ದೀನಿ. ಪರಮಾತ್ಮ ಏನು ಹೆಂಗ್ ಗೊತ್ತಾಗ್ತಿಲ್ಲ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ.
जीवितेन वा ನ न च ಚ श्रेयः अनुपश्यामि हत्वा स्वजनम् आहवे न काङ्क्षे विजयं कृष्ण न च राज्यं सुखानि च ಶ್ರೇಯ ಯಾವ ಭಕ್ತಿನ ಹ ಪ್ರಥಮ ಭಕ್ತಿನ ಶ್ರೇಯ ಯಾವ ಭಕ್ತಿದ ದ್ವಿತೀಯ ಅನುಪಶ್ಯಾಮಿ ಕರ್ಮ ಏನ್ರ ಹುಡುಗರ ನಾನು ಒಳ್ಳೆಯದು ನಮ್ಮ ಮಂಗಳವನ್ನ ನಾನು ಯಾಕೋ ಕೃಷ್ಣ ಇದು ಮಂಗಳಕರ ಇದು ಶುಭಕರ ನಾನು ಅಂತ ಇಲ್ಲ ನಂಗೆ ಅನಿಸ್ತಾ ಇಲ್ಲ ಮಂಗಳವನ್ನ ನಾನು ಕಾಣುತ್ತಿರಲಿಲ್ಲ ಈ ಯುದ್ಧ ಭಾರಿ ಘೋರ ಭಯಂಕರ ಭಾರಿ ಅನಾಹುತ ಇದು ಅಂತ ನಂಗೆ ಅನಿಸ್ತಾ ಇದೆ ಆಹವೇ ಅಂದ್ರೆ ಯುದ್ಧೇ ಯುದ್ಧದಲ್ಲಿ ಆಹವಹ ಆಹವ ರಾಮಶಬ್ದ ಹಾಗೆ ಆ ಆ ಇದು ಆ ಸಮಂತಾದ ಹವನಂ ಭವತಿ ಎಲ್ಲರಿಗೂ ಹೋಮ ಆಗತ್ತೆ ಇಲ್ಲಿ ಅಂತ ಯುದ್ಧ ರೂಪಕ ಮಾಡಿದ್ದಾರೆ ಭೀಷ್ಮರು ಯುದ್ಧ ಅನ್ನುವಂತಹ ಇದರಲ್ಲಿ ಎಲ್ಲಾ ರಾಜರು ಹೋಮ ಆಗುತ್ತಿಲ್ಲ ಅಂತ ಆ ಸಮಂತಾದ ಹವನಂ ಯುದ್ಧಾಗ್ನಿಯಲ್ಲಿ ಹೋಮ ಆಗುತ್ತೆ ಎಲ್ರು ಅಂತ ಆ ಹವಹ ಆ ಸಮಂತಾದ ಹವನಂ ಹವಹ ಹವ ಅನ್ನೋ ಹೋಮ ಎಲ್ಲರ ಹೋಮ ಆಗುತ್ತೆ ಇಲ್ಲಿ ಮಾರಣ ಹೋಮ ಇದು ಆಹವೇನ ಯುದ್ಧದಲ್ಲಿ ಸ್ವಜನಂ ಹತ್ವ ನಮ್ಮವರನ್ನು ಕೊಂದು ಸ್ವಜನ ಅಲ್ಲ ಸ್ವಜನ ಅಂದ್ರೇನೋ ನಾಯಿ ಜನ ಸ್ವಜನ ಅಂದ್ರೆ ನಮ್ಮವರು ಯದ್ಯಪಿ ಬಹುನಾಧೀಶೇ ತಥಾಪಿ ಪಠಪುತ್ರ ವ್ಯಾಕರಣಂ ಸಕಲ ಶಕಲೋ ಮಾಭೂ ಸ್ವಜನ ಸಕೃತ್ ಸ್ವಜನ ಬೇಡ ಸಕಲ ಶಕಲ ಅನ್ಬೇಡ ಸಕೃತ್ ಶಕೃತ್ ಅನ್ಬೇಡ ಶಕೃತ್ ಭುಂಕ್ಷ ಅಂದ್ರೆ ಸಗಣಿ ತಿನ್ನುವುದಾಗತ್ತೆ ಸಕೃತ್ ಭುಂಕ್ಷ ಅಂದ್ರೆ ಒಂದ್ಸಲ ಊಟ ಮಾಡುವುದಾಗತ್ತೆ ತುಂಬಾ ವ್ಯತ್ಯಾಸ ಶಕೃತ್ ಭುಂಕ್ಷ್ವಾನಕ್ಕೂ ಸಕೃತ್ ಭುಂಕ್ಷ್ವಾನಕ್ಕೂ ಬಹಳ ವ್ಯತ್ಯಾಸ ವ್ಯತ್ಯಾಸ ಶಕೃತ್ ಭುಂಕ್ಷ ಅಂದ್ರೆ ಸಗಣಿ ತಿನ್ನು ಅಂತ ಸಕೃತ್ ಭುಂಕ್ಷ ಅಂದ್ರೆ ಒಂದ್ಸಲ ತಿನ್ನು ಅಂತ ಅರ್ಥ ಸ್ವಜನ ನಮ್ಮವರು ಅಂತ ಸ್ವಜನ ನಾಯಿ ಜನ ಚಂಡಾಲರು ಅಂತ ಅರ್ಥ ಹಾಗೆ ಸ್ವಜನಂ ನಮ್ಮವರನ್ನ ಕೊಂದು ನಾನು ಈ ಯುದ್ಧ ರಂಗದಲ್ಲಿ ಯಾವ ಶ್ರೇಯಸ್ಸನ್ನು ನಾನು ಕಾಣನು ಏನು ಪುರುಷಾರ್ಥ ಅಂತ ಅನಿಸ್ತಾ ಇಲ್ಲ ಎಲ್ಲ ಕೊಂದದ್ದು ಅಷ್ಟಾಗುತ್ತೆ ಹೊರತು ಏನು ಅದನ್ನ ಕೃಷ್ಣ ಒಂದ್ ಮಾಸೇಜಿಗಳು ನ ಕಾಂಕ್ಷೆ ವಿಜಯಂ ನನಗೆ ಗೆಲುವು ಬೇಡ ಅವರೇ ರಾಜ್ಯಭಾರ ಮಾಡ್ಕೊಳ್ಳಿ ಅವರೇ ಭೂಮಿ ಇಟ್ಕೊಳ್ಳಿ ಭಿಕ್ಷೆ ಮಾಡ್ಕೊಂಡು ಇರೋಣ ಪರ ಇಲ್ಲ ಯುದ್ಧ ಬೇಡ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ನ ಸುಖಾನಿ ಚ ಕಾಂಕ್ಷೆ ರಾಜ್ಯವನ್ನೂ ನಾನು ಅಪೇಕ್ಷೆ ಪಡಲ್ಲ ನಂಗೆ ಸುಖವೂ ಬೇಡ ನಮ್ಗೆ ವಿಜಯ ಗೆಲುವು ಬೇಡ ಏನು ಬೇಡ ಕೃಷ್ಣ ನಿನ್ನೆ ಹೇಳಪ್ಪ ಕಿಮ್ ರಾಜ್ಯನೇ ಕಿಮ್ ರಾಜ್ಯ ಬಗ್ಗೆ ನಮ್ಗೆ ಏನಾಗ್ಬೇಕು ಹೇಳು ಯಾವ ರಾಜ್ಯದಲ್ಲಿ ಗುರುಗಳಿಲ್ಲ ಅಜ್ಜ ಇಲ್ಲ ನಮ್ಮ ಸ್ನೇಹಿತರಿಲ್ಲ ನಮ್ಮ ಬಂಧುಗಳಿಲ್ಲ ಅಂದ್ರೆ ಅಂತ ರಾಜ್ಯ ಕರ್ಕೊಂಡು ಏನ್ ಮಾಡ್ಬೇಕು ಹೇಳು ಮನೆಯಲ್ಲೇ 5-6 ಜನ ಅಣ್ಣ ತಮ್ಮಂದು ಎಲ್ರಿಗೂ ಮದುವೆ ಆಗಿದೆ ಎಲ್ರಿಗೂ ಮಕ್ಕಳಿದ್ದಾರೆ ತಂದೆ ತಾಯಿ ಇದ್ದಾರೆ ಎಲ್ಲರೂ ಸಾಯಿಸ್ಬಿಟ್ಟು ನಾನು ಒಬ್ಬನೇ ಇರ್ತೀನಿ ಅಂತ ಎಲ್ರಿಗೂ ವಿಷ ಹಾಕ್ಬಿಟ್ಟು ನಾ ಒಬ್ಬನೇ ಇರ್ತೀನಿ ಇರಕ್ಕಾಗತ್ತೆ ಮನೇಲೆ ಇದು ನಡವಳಿಕೆನ ಅದು ಎಲ್ಲ ಅಣ್ಣ ತಮ್ಮಂದಿರಿಗೂ ವಿಷ ಹಾಕಿ ಅವ್ರ ಹೆಂಡತಿ ಮಕ್ಳಿಗೂ ವಿಷ ಹಾಕಿ ತಂದೆ ತಾಯಿನೂ ಸಾಯಿಸಿ ಆ ದೊಡ್ಡ ನಾನು ಒಬ್ಬನೇ ಇರ್ತೀನಿ ಇರಕ್ಕಾಗತ್ತಲ್ಲ ಕಲ್ಪಿಸ್ಕೊಳ್ಳೋ ಯೋಚನೆ ಮಾಡೋ ಮೊದ್ಲು ನಾವು ವಿಷ ತಗೋಣ ಅನ್ಸತ್ತೆ ಹೊರತು ಅವ್ರು ವಿಷ ಕೊಡಕ್ಕಾಗಲ್ಲ ಅಯ್ಯೋ ಇದು ಕಲ್ಪನೆ ಮಾಡ್ಕೊಂಡ್ರೆ ಭಯ ಆಗತ್ತೆ ಹಾಗೆ ಇದೆಲ್ಲರನ್ನು ಕೊಂದು ಸಾಯಿಸಿ ಏನ್ ಪುರುಷಾರ್ಥ ಕೃಷ್ಣ ಕಿನ್ನೋ ರಾಜ್ಯನ ಗೋವಿಂದ ಪರಮಾತ್ಮ ರಾಜ್ಯ ನಮ್ಗೆ ಏನಾಗ್ಬೇಕಾಗಿದೆಯೋ ಭೋಗೈಹಿ ಕಿಂ ಜೀವಿತ ಬದುಕಿ ಯಾವ್ದು ಏನ್ ಮಾಡ್ಬೇಕು ಅವ್ರನ್ನ ಬಿಟ್ಟು ಯಾವ್ದಕ್ ಬದುಕ್ಬೇಕು ಯಶಾಮರ್ಥೆ ಕಾಂಕ್ಷಿತ ಯಾರಿಗೋಸ್ಕರಾಗಿ ರಾಜ್ಯ ಭೋಗ ಸುಖ ನಾವು ಅಪೇಕ್ಷಿಸೋದು ಅವ್ರನ್ನೆಲ್ಲ ಬಿಟ್ಟು ಬದುಕೊಂಡಾದ್ರೆ ಯಾತಕ್ಕೆ ಇರ್ಬೇಕು ನೋಡೋಣ ನಂಗೆ ಬದುಕು ಬೇಡ ಅವ್ರನ್ನೆಲ್ಲ ಬಿಟ್ಟು ಬದುಕೊಂಡಿರೋದು ನಂಗೆ ಅದು ಬೇಡ ಬದುಕು ಬೇಡ ರಾಜ್ಯ ಬೇಡ ಭೋಗ ಬೇಡ ಕೋಶ ಬೇಡ ವಿತ್ತ ಬೇಡ ಏನು ಬೇಡ ಅವ್ರನ್ನೆಲ್ಲ ಸಾಯಿಸಿ ನಾನು ನಂಗೆ ಆಗೋಲ್ಲ ಕೃಷ್ಣ ಖಂಡಿತ ನಂಗೆ ಯುದ್ಧ ಮಾಡಕ್ ಆಗೋದಿಲ್ಲ ಅಂತ ಇದಕ್ಕೆ ಬಂದ್ಬಿಟ್ಟ ಏನ್ ಮಾಡದಪ್ಪ ಎಲ್ಲ ಯುದ್ಧ ಮಾಡ್ತಾರೆ ಅಂತ ಹೇಳಿ ಪರಮಾತ್ಮ ಕರ್ಕೊಂಡ್ಬಂದು ನಿಲ್ಲಿಸಿದ್ರೆ ಅವನು ಅಂದ ಭೀಷ್ಮ ನೋಡು ಅಂದ ಆ ಕ್ಲೂ ಕೊಟ್ಟಿದ್ದೆ ಡೇಂಜರಸ್ ಇದು ದೊಡ್ಡ ಡೇಂಜರ್ ಕ್ಲೂ ಕೊಟ್ಟಪ್ಪ ಮುಂಚೆ ಬಹುಶಃ ಭಗವಂತ ಸಂಕಲ್ಪ ಈಗ ಭಗವದ್ಗೀತೆಯನ್ನು ಅಲ್ಲಿ ಬಿಚ್ಚಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದಾನೆ ಅದಕ್ಕೆ ಇವನಿಗೆ ಈ ಒಂದು ಪರಿಸ್ಥಿತಿ ಒಡ್ಡಿದ್ದಾನೆ ಈ ಯೇಷಾಮರ್ಥೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗ ಸುಖಾನಿ ಚ
ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ವಾ ಧನಾನಿ ಚ ಆಚಾರ್ಯ ಪಿತರಃ ಪುತ್ರಾ ತಥೈವ ಚ ಪಿತಾಮಹಾಃ ಮಾತುಲಾ ಶಿಶುರಾ ಪೌತ್ರಾ ಶ್ಯಾಲಾ ಸಂಬಂಧಿನಸ್ತಥಾ ಏತಾನ್ ಅಹಂತುಮಿಚ್ಛಾಮಿ ಘತೋಮಿ ಮಧುಸೂದನ अपि त्रैलोक्यराज्यस्य हेतोः किन्नु मही कृते येषाम् अर्थे काङ्क्षितं नः राज्यं भोगाः सुखानि च ते इमे अवस्थिताः युद्धे प्राणान् त्यक्त्वा धनानि च आचार्याः पितरः पुत्राः तथा एव च पितामहाः मातुलाः श्वशुराः पौत्राः श्यालाः सम्बन्धिनः तथा एतान् न हन्तुम् इच्छामि घ्नतः अपि मधुसूदन अपि त्रैलोक्यराज्यस्य हेतोः किं नु महीकृते ಒಂದು ಜಾಗದ ದುಷ್ಟರು ಪಾಪಿಗಳು ನೀಚರು ಹೇಳಲೇ ಇಲ್ಲ. ಆಚಾರ್ಯ ಹಂಗಂತಿದ್ದಾನೆ ಹೊರತು ಮುಂಚೆ ಅವರ ಧಾತರಾಷ್ಟ್ರದ ದುರ್ಬುದ್ಧಿ ಅಂತಂದ. ಅದು ಒಂದು ಕಾಣ್ತಾನೆ ಬರ್ಜನಿಗೆ. ಯಾರಿಗೋಸ್ಕರವಾಗಿ ರಾಜ್ಯ ಭೋಗ ಸುಖ ಅನ್ನೋದು ನಮ್ಗೆ ಕಾಂಕ್ಷಿತವಾಗಿದೆಯೋ, ಬೇಕಾಗಿದೆಯೋ, ಇಷ್ಟವಾಗಿದೆಯೋ, ಕಾಂಕ್ಷಾಯ ಅಂತ ಅದು ಕಾಂಕ್ಷಿತ ಅನ್ನೋದು ಇದು ಪ್ರತ್ಯಯ. ಯಾರಿಗೋಸ್ಕರವಾಗಿ ನಾವು ಐಶ್ವರ್ಯ ಗಳಿಸೋದು ಯಾರಿಗೆ, ಮನೆ ಮಾಡೋದು ಯಾರಿಗೆ, ಜಮೀನು ಕೊಂಡ್ಕೊಳ್ಳೋದು ಯಾರಿಗೆ, ಮಕ್ಕಳಿಗಾಗಿ. ಮಕ್ಕಳು ಚೆನ್ನಾಗಿರ್ಲಿ, ನಗರ ಚೆನ್ನಾಗಿರ್ಲಿ ಅದನ್ನ ಮಾಡ್ತೀವಿ. ಅವರೆಲ್ಲ ಸಾಯ್ತೀವಿ, ವಿಷಾದಗಳು ಯಾವ್ದಕ್ಕೆ ಬೇಕಿದ್ದಲ್ಲ. ಹಾಗಾದ್ರೆ ಯಾವ ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಎಲ್ರಿಗೋಸ್ಕರವಾಗಿ ರಾಜ್ಯ ಭೋಗ ಸುಖ ಅಂತ ಹೇಳಿ ನಮಗೆ ಕಾಂಕ್ಷಿತವಾಗಿ ನಮಗೆ ಕಾಂಕ್ಷಿತ ಬಯಸಿದ್ದಾಗಿ ಆಗಿದೆಯೋ, ಟೈಮೇ ಅವರೇ ಈ ಎಲ್ಲರೂ ಇಲ್ಲಿ ಅವಸ್ಥಿತ ಬಂದ್ಬಿಟ್ಟಿದ್ದಾರೆ, ಯುದ್ಧಕ್ಕೆ ಜಮಾವಣೆ ಆಗಿದ್ದಾರೆ. ಹೇಗೆ ಬಂದಿದ್ದಾರೆ? ಪ್ರಾಣಾಶ್ಚಕ್ತ ಧನಾಂಶ ತ್ಯಕ್ತ ಆಗತ್ತ. ಪ್ರಾಣವನ್ನು ಮುಡುಪಾಗಿ ಬಿಟ್ಬಂದ. ಯುದ್ಧಕ್ಕೆ ಬಂದ್ಮೇಲೆ ಇನ್ನೇನು ಪ್ರಾಣ ಉಳಿಯುತ್ತೆ ಗ್ಯಾರಂಟಿ ಇಲ್ಲಪ್ಪ. ಪ್ರಾಣ ದುಡ್ಡು ಅಂತ ಉಳಿಯುತ್ತೆ. ಎಲ್ಲ ದುಡ್ಡು ಪ್ರಾಣ ಎಲ್ಲ ಒತ್ತಿಟ್ಟು ಬಂದ್ಬಿಟ್ಟಿದ್ದಾರೆ. ಪರಮಾತ್ಮ ನಿನ್ನ ಯಾರ್ಯಾರು ಬಂದವರು? ಆಚಾರ್ಯರು, ದ್ರೋಣಾಚಾರ್ಯ ಬಂದ್ಬಿಟ್ಟಿದ್ದಾರೆ. ಪಿತೃಸ್ಥಾನದವರು ಬೇಕಾದ ಬಂದಿದ್ದಾರೆ. ಮಕ್ಕಳು, ಅಜ್ಜಂದರು, ಮಾವಂದರು, ಹೆಣ್ಕೊಟ್ಟು ಮಾವಂದರು, ಮೊಮ್ಮಕ್ಕಳು, ಶಾಲಾ ಮೊಮ್ಮಕ್ಕಳು ಅಂದ್ರೆ ಇವಾಗ ಇಲ್ಲಪ್ಪ, ಅರ್ಜುನಿಗೆ ಮಗ ಅಭಿಮನ್ಯು, ಅರ್ಜುನೇ ಚಿಕ್ಕವನು. ಇವ್ರ ಮೊಮ್ಮಕ್ಕಳು ಇರ್ತಾರೆ. ಆ ಕಡೆ ಪಕ್ಷದಲ್ಲಿ ಇನ್ನೂ ವಯಸ್ಸಾದವರು ಇರ್ತಾರಲ್ಲ, ಅವ್ರ ಜ್ಞಾತಿಗಳಾಗಿದ್ದು ದೊಡ್ಡವರಾಗಿದ್ದೆ ಅವರ ಮಕ್ಕಳು ಮೊಮ್ಮಕ್ಕಳು ಬಂದಿರ್ತಾರೆ. ಬಟ್ ಇದು ಹೆಸರು ಹೇಳಿಲ್ಲ. ಮೊಮ್ಮಕ್ಕಳು ಅಂತ ಹೆಸರು ಗೊತ್ತಾಗಲ್ಲ. ಸ್ಥಾನ ಅಂತ ತಿಳ್ಕೋಬೇಕು. ಮೊಮ್ಮಕ್ಕಳ ಸ್ಥಾನದಲ್ಲಿರೋರು ಅಂತ ಮಾಡ್ಕೋಬೇಕು. ಆ ಜಾಗದಲ್ಲಿ ತಗೋಬೇಕು, ಆ ವಯಸ್ಸಿನವರು ಅಂತ. ಶಾಲಾ ಅಂದ್ರೆ ಹೆಂಡತಿ ಅಂತಮ್ಮಂದ್ರು, ಹೆಂಡತಿ ಅಂತಮ್ಮಂದ್ರೆ ಶಾಲರು ಅಂತ ಹೇಳ್ತಾರೆ. ಸಂಬಂಧಿಗಳು ಅಂದ್ರೆ ಬಂಧುಗಳು ಅವರು. ಇದೆಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ. ಇವರನ್ನ ಘತೋಪಿ, ಅವರನ್ನ ನಾನು ಹೊಡೆಯಲ್ಪಟ್ಟವನಾದ್ರು ನೋಡಿ. ಹನಹಿಂಸಾಗತ್ಯ ಹೋಗಿ ಸಪ್ರತ್ಯ ಘತವ ಹೊಡೆಯಲ್ಪಟ್ಟವನಾದರೂ ನ ಹಂತು ಮಿಚ್ಛಾಮಿ, ಅವ್ರನ್ನ ನಾನು ಕೊಲ್ಲೋಕೆ ಇಷ್ಟಪಡೋದಿಲ್ಲ. ಹೇ ಮಧುಸೂದನ, ಪರಮಾತ್ಮನೇ, ಅವರಿಂದ ಹೊಡೆಯಲ್ಪಟ್ಟವನಾದ್ರು ಹೊಡೆಸ್ಕೊಂಡ್ರು ಕೂಡ ಹೊಡಿಲಿ ಪರವಾಗಿಲ್ಲ, ನಾನು ಸುಮ್ಮನಿರ್ತೀನಿ. ನಾನು ಮಾತ್ರ ಅವ್ರನ್ನ ಹೊಡೆಯಕ್ಕೆ ಇಷ್ಟಪಡೋದಿಲ್ಲ. ಅಷ್ಟೇ. ಅಪಿ 3 ಲೋಕ ಸಿಗತ್ತೆ ಅವ್ರನ್ನ ಹೊಡೆದೆ ಅಂತಂದ್ರು ನಾನು ಹೊಡೆಯಲ್ಲ ಅವ್ರನ್ನ. ತ್ರೈಲೋಕ್ಯ ರಾಜ್ಯ, 3 ಲೋಕದ ರಾಜ್ಯಾಧಿಪತ್ಯ ಸಿಗತ್ತೆ ಅಂದ್ರು ನಾನು ಹೊಡೆಯಕ್ಕೆ ಇಷ್ಟಪಡಲ್ಲ. ಇನ್ನು ಮಹೀಕೃತ, ಈ ಒಂದು ಭೂಮಿಗಾಗಿ ಯಾತಕ್ಕೆ ಹೊಡಿಬೇಕು ಅವ್ರನ್ನ? ಅಯ್ಯೋ, ಅವರೇ ಆಳ್ಕೊಳ್ಳಿ, ಅವರೇ ರಾಜ್ಯಭಾರ ಮಾಡ್ಕೊಳ್ಳಿ, ಅವರೇ ತಿನ್ಕೊಳ್ಳಿ, ಅವರೇ ಇರ್ಕೊಳ್ಳಿ, ಬೇಡ ಯುದ್ಧ ಅಂದ. ಏನ್ ಮಾಡ್ಬೇಕು ಕೃಷ್ಣ? ಇವಾಗ ಧರ್ಮರಾಜಿಗೆ ಏನಾದ್ರು ಉತ್ತರ ಕೊಡ್ಬೇಕು? ಇವನು ನೆಚ್ಕೊಂಡು ಧರ್ಮರಾಜ ಯುದ್ಧಕ್ಕೆ ಬಂದಿದ್ದಾನೆ.
ಯುದ್ಧ ಮಾಡ್ತಾರೆ ಅಂತ. ಇವ್ ಯುದ್ಧ ಮಾಡೋಣ ಅಂತ ಕೂತ್ಕೊಂಡ. ಭೀಮನಿಗಾದ್ರೆ ಒಂದ್ಸಲ ಸ್ವಪ್ನದಲ್ಲೂ ಈ ತರ ಬಂದಿಲ್ಲ. ಹೊಸ್ಕೊಬಿಡ್ತೀನಿ ಅಂತ ಈಗಲೇ ಹೊಸ್ಕೋದೆ ಭೀಮನಿಗಂತ ಕಾಯ್ತಾ ಕೈಯಲ್ಲಿ ಕಡಿತಾ ಇದೆ ಅವನಿಗೆ, ಯಾವಾಗ ಚಚ್ಚಿ ಬಿಡ್ತೀರ ಅಂತ. ಅರ್ಜುನ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾಪ್ರೀತಿ ಸ್ಯಾತ್ ಜನಾರ್ದನ. ಪಾಪಮೇವಾಶ್ರಯೇದಸ್ಮಾನ್ ಹತ್ಯೈತಾನಾತತಾಯಿನಃ. धार्तराष्ट्रान् नः का प्रीतिः स्यात् जनार्दन पापम् एव आश्रयेत् अस्मान् हत्वा एतान् आततायिनः. ಶ್ರೀಸೇವಾಯಾಂ ಶ್ರಯೇತಿ ಶ್ರಯೇತ್ ಆಶ್ರಯೇತಿ. ಜನಾರ್ದನ ಪರಮಾತ್ಮ ಧಾತರಾಷ್ಟ್ರಾನ್ ನಿಹತ್ಯ ನಹ ಕಾ ಪ್ರೀತಿ ಸ್ಯಾತ್. ಆ ಧೃತರಾಷ್ಟ್ರ ಮಕ್ಕಳನ್ನೆಲ್ಲ ಕೊಂದು ನಮ್ಗೆ ಏನ್ ಸಂತೋಷ? ನಾವ್ ಯಾಕೆ ಕೊಲ್ಬೇಕು ಅವ್ರನ್ನ? ಹಾ, ನೀ ಹೇಳು, ಕೃಷ್ಣ ಹೇಳು, ನೀನೇ ಹೇಳು. ಇನ್ನು ಹೂಂತೀಯ, ಇನ್ನು ನಿಜ ಸರಿಯ ವಿಷಯ ಮಾಡು. ನೀನು ಕೂಡ ಹೌದು ಕೃಷ್ಣ, ಅರ್ಜುನ ನೀ ಹೇಳಿ ಕರೆಕ್ಟ್ ಮಾಡು ನೀವು ಅಂತೀಯ ಅಲ್ವಾ? ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳನ್ನ ಕೊಂದು ನಮ್ಗೆ ಏನ್ ಸಂತೋಷ ಆಗುತ್ತೆ ಅಂತ ನಾವು ಕೊಲ್ಬೇಕು ಅವ್ರನ್ನ? ಏನ್ ತಾನೇ ಸಂತೋಷ ಆಗುತ್ತೆ? ನೀವು ಹೇಳಿದ್ರೆ ಪಾಪಮೇವ ಆಶ್ರಯ, ಅವ್ರನ್ನ ಕೊಂದ್ರೆ ಪಾಪವೇ ನಮ್ಗೆ ಬರುತ್ತೆ ಅಂತ ಅನ್ಸ್ತಾ ಇದೆ. ಇಲ್ಲ ಆತತಾಯಿಗಳು, ಆತತಾಯಿನ ಕೊಲ್ಬೇಕು ಅಂತ ಶಾಸ್ತ್ರ ಇರೋದು. ಆತತಾಯಿನ ಮಾಯಾ ಅಂತ ಹನ್ಯಾದೇವ ವಿಚಾರ ಏನಂತ. ಆತತಾಯಿಗಳಿಂದ ಯಾರ? ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರದಾನಾಪಹರ್ತ ಚ ಷಡೇತೆ ಆತತಾಯಿನಃ. ಮನುಸ್ಮೃತಿ 8:350. ಮನೆಗೆ ಬೆಂಕಿ ಇಟ್ಟವರು, ವಿಷ ಕೊಟ್ಟವರು, ಶಸ್ತ್ರಧಾರಕರು, ಧನಾಪಹಾರ ಮಾಡಿದವರು, ಕ್ಷೇತ್ರವನ್ನು ಅಪಹಾರ ಮಾಡಿದವರು, ಹೆಂಡತಿಯನ್ನು ಅಪಹಾರ ಮಾಡಿದವರು, 6 ಜನಕ್ಕೆ ಆತತಾಯಿಗಳು ಅಂತ ಹೆಸರು. ಈ ಆತತಾಯಿಗಳು ಬಂದ್ರೆ ಹನ್ಯಾದೇವಿ, ಹಾ ಹೌದು, ಒಗ್ಗಿಕೊಂಡಿದ್ದಾರೆ, ವಿಷ ಕೊಟ್ಟಿದ್ದಾರೆ ಭೀಮನಿಗೆ, ಶಸ್ತ್ರಪಾಣಿಯಾಗಿ ಇಲ್ಲೇ ಬಂದಿದ್ದಾರೆ, ಧನಾಪ ಆಸ್ತಿ ಹೊಕ್ಕೊಂಡಿದ್ದಾರೆ, ಕ್ಷೇತ್ರ ಜಮೀನು ರಾಜ್ಯ ಹೊತ್ಕೊಂಡಿದ್ದಾರೆ, ಜಯದ್ರಥ 6 ಷಡೇತೆ ಆತತಾಯಿನಃ. ಪುರಾದಿಲ್ಲ 5 4 ಆತತಾಯಿಗಳು. ಇಂಥ ಆತತಾಯಿಗಳನ್ನು ಇವನೇ ಆತತಾಯಿ ಅಂತ ಇದ್ದಾನೆ. ಆತತಾಯಿ ಅಂತಂದ್ಮೇಲೆ ಅದು ವಿರುದ್ಧವಾಗಾಯ್ತು. ಆತತಾಯಿಗಳನ್ನು ಹೊಡಬೇಕು ಶಾಸ್ತ್ರ ಇರೋದು, ಏನು ಯೋಚನೆ ಮಾಡಿದ್ರೆ ಹೊಡೆಯುತ್ತ. ಆತತಾಯಿ ಅಂತೀಯ, ಇದನ್ನು ಹೊಡೆದ್ರೆ ನಮ್ಮ ಪಾಪ ಬರುತ್ತೆ ಬೇರೆ ಅಂತೀಯ. ಹೀಗೆ ಭಗವಂತ ಉನ್ಮತ್ತ ನಮ್ದೆ ಭಾಷೆಗೆ ಬರೀತಾರಲ್ಲ, ಅಶೋಚಾನಂದ ಶೋಚ ಪ್ರಜ್ಞಾವಾದಾಂಶ ಭಾಷೆ ಗತಾಸೂನ ಗತಾಸೂಂಶ್ಚ ನಾನು ಈ ರೀತಿ ಮಾತಾಡ್ತ. ಆತತಾಯಿಗಳು ಅಂದ್ಮೇಲೆ ಅದನ್ನ ಹೊಡೆಲೇಬೇಕು. ಅದನ್ನ ಹೊಡೆದ್ರೆ ಏನು ದೋಷ ಇಲ್ಲ ಶಾಸ್ತ್ರ ಹೇಳುತ್ತೆ. ಅವ್ರನ್ನ ಹೊಡೆದ್ರೆ ಪಾಪ ಬರುತ್ತೆ ಅಂತ ಇದ್ದಾನೆ. ಎಂಥ ಅರ್ಜುನಪ್ಪ. ನಾಳೆ ಹೇಳ ಮುಂದಕ್ಕೆ, ನಾಳೆ ಮುಗಿಯತ್ತೆ ಮಧ್ಯಾಧ್ಯಾಯ.